ಧರ್ಮಸ್ಥಳ ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಶವಶೋಧನೆ, ಸಮಾಧಿ ಶೋಧನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಈ ಒಂದು ದಿನದ ಬೆಳವಣಿಗೆ ಮೊನ್ನೆ ಎಲ್ಲ ಗುಂಡಿಯನ್ನು ಮಾರ್ಕ್ ಮಾಡಿದ್ರು, ನಿನ್ನೆ ಎಲ್ಲ ಗುಂಡಿಯನ್ನು ಅಗೆಯುವಂಥ ಕೆಲಸ ಆಯಿತು. ಒಂದೇ ಒಂದು ಗುಂಡಿಯನ್ನು ಮಾತ್ರ ಅಗೆದಿದ್ರು, ಆದರೆ ಆ ಗುಂಡಿಯಲ್ಲಿ ಏನೂ ಸಿಕ್ಕಿರಲಿಲ್ಲ. ಆದರೆ ಇವತ್ತಿನ ಬೆಳವಣಿಗೆ ಇದೆಲ್ಲ ಸ್ವಲ್ಪ ಭಿನ್ನವಾಗಿದೆ. ಅನೇಕ ಗುಂಡಿಗಳಲ್ಲಿ ಏನೇನೂ ಸಿಗದೇ ಇದ್ದರೂ, ಅಂದರೆ ಮೂಳೆ ಸಂಬಂಧಿತವಾಗಿ, ಅಸ್ಥಿಪಂಜರ ಸಂಬಂಧಿತವಾಗಿ ಏನೇನೂ ಸಿಗದೇ ಇದ್ದರೂ ಒಂದು ಗುಂಡಿಯನ್ನು ಅಗೆದಾಗ ಅದರಲ್ಲಿ ಲಕ್ಷ್ಮಿ ಎಂಬಾಕೆಯ ಒಂದಷ್ಟು ಗುರುತು ಸಿಗ್ತಾ ಇದೆ. ಅಲ್ಲಿ ಗುರುತು ಅಂತ ಹೇಳಿದ್ರೆ ಪ್ಯಾನ್ ಕಾರ್ಡ್ ಇದೆ ಅವರದು, ಜೊತೆಗೆ ಚೆಕ್ ಮಾಡಿಕೊಂಡಾಗ ಒಂದು ATM ಬಳಸುವಂತಹ ಒಂದು ಕಾರ್ಡ್ ಕೂಡ ಅಲ್ಲಿ ಇದೆ, ಡೆಬಿಟ್ ಕಾರ್ಡ್ ಇದೆ ಅವರದು. ಇಷ್ಟು ವಿಚಾರ ಗೊತ್ತಾಗ್ತಾ ಇದೆ. ಇದನ್ನು ಬೆನ್ನಹತ್ತಿ ಹೋದಾಗ ಏನಾದರೂ ಮಹತ್ವದ ಮಾಹಿತಿಗಳು ಸಿಗಬಹುದಾಗುತ್ತಾ, ಇದರಲ್ಲಿ ಮಹಿಳೆಯ ಡೀಟೇಲ್ಸ್ ಕೂಡ ನಮಗೆ ಸಿಗಬಹುದಾಗುತ್ತಾ? ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡ್ರೆ ಇವತ್ತು ಬೆಳಗಿನ ಜಾವ 3 ಗಂಟೆ, ಮಧ್ಯರಾತ್ರಿಯನ್ನು ದಾಟಿ 3 ಗಂಟೆವರೆಗೂ ಕೂಡ SIT ತಂಡದ ಮೀಟಿಂಗ್ ನಡೆದಿದೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಇದೇ SIT ಕೆಲವು ಗುಂಡಿಯನ್ನು ಅಗೆದಾಗ ಏನೋ ಡೆಡ್ ಬಾಡಿ ಸಿಕ್ಕಲಿಲ್ಲ, ಇಲ್ಲಿ ಏನೂ ಇಲ್ಲ ಇಲ್ಲಿ ಅಂತ ಆಚೆ ಬಂದಿಲ್ಲ. ಅದೇ ಗುಂಡಿಗಳ ಕೆಲವು ಗ್ರಾಮ್ಗಳಷ್ಟು ಮಣ್ಣನ್ನು ಲ್ಯಾಬ್ಗೆ ಕಳುಹಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಆ ಮಣ್ಣು ಇಟ್ಕೊಂಡು ಏನು ಮಾಡ್ತಾರೆ, ಆ ಮಣ್ಣಲ್ಲಿ ಏನು ಮಾಡಲಿಕ್ಕಿದೆ ಅಂತ ಪ್ರಶ್ನೆ ಬಂದಾಗ ನೋಡಿ, ಆ ಮಣ್ಣಿನಲ್ಲಿ ಕ್ಯಾಲ್ಶಿಯಂ ಅಂಶ ಸಿಗಬಹುದಾ? ಕೆಲವರು ಹೇಳ್ತಿರುವಂಥ ಅಭಿಪ್ರಾಯ, ಸೈಂಟಿಫಿಕಲಿ ಇದು ಸರಿಯಾ ತಪ್ಪಾ, ಹೀಗೆ ಆಗಿಬಿಡುತ್ತಾ, ನಿಷ್ಕರ್ಷೆ ಮಾಡೋಕ್ಕೆ ನಾನು ಯಾರೂ ಅಲ್ಲ ನಿಷ್ಕರ್ಷೆ ಮಾಡೋಕ್ಕೆ. ಕೆಲವರ ಅನುಮಾನದ ಪ್ರಕಾರ ಕೆಲವು ಮಹಿಳೆಯರ ಮೂಳೆಗಳು ತೀರಾ ಕರಗಿಯೇ ಹೋಗಿರ್ತವೆ. ಹಲವಾರು ವರ್ಷಗಳ ನಂತರದಲ್ಲಿ ಕರಗಿ ಹೋಗ್ಬಿಟ್ಟಿರ್ತವೆ. ಹಾಗಾಗಿ ಅಕಸ್ಮಾತ್ ಆ ಮಣ್ಣನ್ನು ಪರೀಕ್ಷೆಗೆ ಕೊಟ್ಟಾಗ ಅದರಲ್ಲಿ ಮೂಳೆ ಸಂಬಂಧಿತ ಕ್ಯಾಲ್ಶಿಯಂ ಅಂಶ ಪತ್ತೆಯಾದಾಗ ಅದರ ಆಧಾರದ ಮೇರೆಗೂ ಕೂಡ ತನಿಖೆಗೆ ಏನಾದರೂ ಅಂಶಗಳಿದೆಯಾ ಅನ್ನೋ ಒಂದು ಆಧಾರದ ಮೇರೆಗೆ ಅಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಇದೇ ವ್ಯಕ್ತಿ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡಲ್ಲಿ ಒದಗಿದ್ದಾನೆ. ಏನಂದರೆ ಅವನೊಂದು ಕಡೆ ಹೇಳ್ಕೊಂಡಿರೋದು ಏನು ಅಂತ ಹೇಳಿದ್ರೆ, ಈ ಭಾಗದಲ್ಲಿ ಇದೇ ಅರಣ್ಯದ ಒಳಗಡೆ ಒಂದು ಕಟ್ಟಡ ಇತ್ತು, ಇಲ್ಲಿ ಒಂದು ಬಿಲ್ಡಿಂಗ್ ಇತ್ತು, ಇಲ್ಲಿ ಅದು ಕಂಬಗಳಿಂದ ನಿರ್ಮಾಣವಾಗಿದ್ದಂಥ ಕಟ್ಟಡ, ಅಂದರೆ ಪಿಲ್ಲರ್ಗಳಿತ್ತು ಆ ಕಟ್ಟಡಕ್ಕೆ. ಆದರೆ ಈಗ ಬಂದು ನಾನು ಇದೇ ಜಾಗದಲ್ಲಿ ನೋಡ್ತಾ ಇದ್ದೀನಿ, ಇಡೀ ಕಟ್ಟಡವೇ ಧ್ವಂಸವಾಗಿ ಬಿಟ್ಟಿದೆ, ಡೆಸ್ಟ್ರಾಯ್ ಆಗಿಬಿಟ್ಟಿದೆ, ಅದು ನಾಮಾವಶೇಷ ಆಗಿಬಿಟ್ಟಿದೆ ಆ ಕಟ್ಟಡ. ಅಂದರೆ ಏನಾಗುತ್ತೆ, ಈ ಮಾತು ನಿಜವೋ ಸುಳ್ಳೋ ನಮಗೆ ಗೊತ್ತಿಲ್ಲ. SIT ತನಿಖೆ ಮಾಡಿದಾಗ ಗೊತ್ತಾಗಬಹುದಾಗುತ್ತೆ. ಈ ಕಟ್ಟಡ ಸ್ಥಳೀಯರು ಹೇಳಬೇಕಾಗತ್ತೆ, ಇವನು ಕತೆ ಹೇಳ್ತಾ ಇದ್ದಾನಾ, ನಿಜ ಹೇಳ್ತಾ ಇದ್ದಾನಾ, ಕಟ್ಟಡ ಇದ್ದದ್ದು ಹೌದಾ ಅಲ್ವಾ ಅಂತ. ಬೇಕಾದಷ್ಟು ವಿಚಾರ ಇದೆ ಇಲ್ಲಿ. ಯಾರಾದರೂ ಇಬ್ಬರಾದರೂ ಹೇಳಬೇಕಲ್ಲ, ಕಟ್ಟಡ ಇತ್ತೇನ್ರಪ್ಪ ಇಲ್ಲಿ ಅಂತ ಕೇಳಿದ್ರೆ ಇತ್ತು ಅಂತ ಹೇಳಬಹುದು, ಕಟ್ಟಡ ಇದ್ದಿದ್ದು ನಿಜ ಅಂತ ಹೇಳಬಹುದು. ಇಲ್ಲದೇ ಇದ್ದರೆ ಇಲ್ಲ, ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳಬಹುದು. ಕಟ್ಟಡ ಇದ್ದಿದ್ದ ಜಾಗ ಎಲ್ಲಪ್ಪ, ಇಲ್ಲೇ ಎಲ್ಲೋ ಇತ್ತು ಅಂದಾಗ ಅಟ್ಲೀಸ್ಟ್ ಆ ಭಾಗದಲ್ಲಿ ಅಗೆದಾಗ ಕಟ್ಟಡ ಸಂಬಂಧಿ ಅವಶೇಷಗಳಾದರೂ ಸಿಗಬೇಕಾಗತ್ತೆ. ಒಂದು ಫೌಂಡೇಶನ್ ಆದರೂ ಸಿಗಬೇಕು, ಒಂದು ಇಟ್ಟಿಗೆ ಕಲ್ಲಾದರೂ ಸಿಗಬೇಕು, ಕಲ್ಲಾದರೂ ಸಿಗಬೇಕು, ಏನಾದರೂ ಸಿಮೆಂಟ್ ಚೂರುಗಳು ತುಣುಕುಗಳಾದರೂ ಸಿಗಬೇಕು ಆ ಭಾಗದಲ್ಲಿ. ಆ ಕಟ್ಟಡ ಸಂಬಂಧಿತವಾಗಿ ಕೆಲವು ಬಾಡಿಗಳನ್ನು ನಾವು, ಅಂದರೆ ಅದೊಂದು ಗುರುತು ಅಂತ ಅಂದುಕೊಂಡ್ರೆ ನಾವು, ಆ ಕಡೆ ಈ ಕಡೆ ಒಂದಷ್ಟು ಬಾಡಿಗಳನ್ನು ಹೂತಿದ್ದೆ ಎನ್ನುವ ಅರ್ಥದಲ್ಲಿ ಈತ ಮಾತಾಡ್ತಾ ಇದ್ದಾನೆ. ಇದಿಷ್ಟೇ ಅಲ್ಲ ಇವನ ವಿಚಾರದಲ್ಲಿ ಕೆಲವು ಹೆಣಗಳನ್ನು ಇವನು ಹೂತಾಗ, ಇದು ಎಕ್ಸ್ಕ್ಲೂಸಿವ್ ಮಾಹಿತಿ, ಇದು ಕೆಲವು ಹೆಣಗಳನ್ನು ಇವನು ಹೂತಾಗ ಆ ಹೆಣಗಳನ್ನು ಕಾಡು ಪ್ರಾಣಿಗಳು ಅಗೆದು ತೆಗೆಯದಿರಲಿ ಅಂತ. ಅಲ್ಲಿಗೆ ನಿಮಗೇನಾಗುತ್ತೆ, ನಿಮಗೆ ಯಾವುದೇ ಒಂದು ಕಾಡು ಪ್ರಾಣಿ, ಇಲ್ಲಿ ಇನ್ನೊಂದು ವಿಚಾರ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ. 6 ಅಡಿ 8 ಅಡಿ 9 ಅಡಿಯಲ್ಲಿ ಒಬ್ಬ ಮನುಷ್ಯ ಒಂದು ಬಾಡಿಯನ್ನು ಹೂತಿದ್ರೆ, ಯಾವುದೋ ಕಾಡು ಪ್ರಾಣಿ ಬಂದು ಇಲ್ಲೊಂದು ಬಾಡಿ ಇದೆ ಅಂಥೇಳಿ 9 ಅಡಿ 8 ಅಡಿ 6 ಅಡಿ ಅಗೆದು ತಿನ್ನುವಂತಹ ಚಾನ್ಸಸ್ ಬಹಳ ಕಡಿಮೆ. ಕಾಡು ಹಂದಿಗಳು ಬಂದು ತಿನ್ನಬೇಕಾಗತ್ತೆ ಅಷ್ಟೇ. ನಮಗೆ ಹಂದಿಗಳು ಈ ಥರ ಬಾಡಿಗೆ ಶೋಧ ಮಾಡ್ತಾವ, ನಮಗೆ ಡೌಟ್ ಇದೆ. ನಾಯಿ, ನರಿ, ಇನ್ಯಾವುದಾದ್ರೂ ಪ್ರಾಣಿಗಳು ಸ್ವಲ್ಪ ಮೇಲ್ಭಾಗದಲ್ಲಿದ್ದರೆ ಆ ಸ್ಮೆಲ್ಗೆ ಮಾಡಬಹುದೇನೋ. ಆದರೆ ಇವನೇನು ಮಾಡ್ತಾ ಇದ್ದ, ಆ ಕಾಡು ಪ್ರಾಣಿಗಳು ಬರದ ರೀತಿಯಲ್ಲಿ ಆ ಹೆಣಗಳನ್ನು ಅಲ್ಲಿಂದ ತೆಗೆಯದ ರೀತಿಯಲ್ಲಿ, ತಿನ್ನದ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದೆ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೊಂದು ಗುರುತಿದೆ ಇವನಿಗೆ. ಒಂದಷ್ಟು ಬಾಡಿಗಳನ್ನು ಒಂದು ಕಡೆ ಹಾಕಿದಾಗ ಆ ಬಾಡಿಗಳು ಹಾಳಾಗದೇ ಇರಲಿ ಅನ್ನೋ ರೀತಿ, ಅಂದರೆ ಹಾಳಾಗದೇ ಇರಲಿ ಅಂದರೆ ತಿಂದೇ ಇರಲಿ ಅಂತ, ಪ್ರಾಣಿಗಳಾದೋ ಬಂದು ತಿಂದೇ ಇರಲಿ ಅಂಥೇಳಿ ಇವನು ಒಂದಷ್ಟು ಅದಕ್ಕೆ ಮರೆಮಾಚಿರ್ತಕ್ಕಂಥ ಗುರುತುಗಳು ಅವನಿಗೆ ನೆನಪಿದೆ. ಆ ಗುರುತುಗಳಿಗಲ್ಲಿ ಸಿಗಬೇಕಷ್ಟೆ. ಎಕ್ಸ್ಕ್ಲೂಸಿವ್ ಮಾಹಿತಿ ಇದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಈ ಗುಂಡಿಯ ಕೆಲವು ಗ್ರಾಮ್ ಮಣ್ಣುಗಳನ್ನು ಲ್ಯಾಬ್ಗೆ ಕೊಟ್ಟಿರ್ತಕ್ಕಂಥ ವಿಚಾರ ಆಗಲಿ,
ಕಾಡು ಪ್ರಾಣಿಗಳಿಂದ ಹೆಣಗಳನ್ನು ರಕ್ಷಿಸುವುದಕ್ಕೋಸ್ಕರವಾಗಿ ಈ ಹೂತವನ್ನು ಏನು ಮಾಡಿದ್ದ? ತ್ರಿಕೋನಾಕಾರದಲ್ಲಿ ಕೆಲವು ದೇಹಗಳನ್ನು ಹೂತಿದ್ದಾನೆ ಇವನು. ಆ ಮಾಹಿತಿ ಕೂಡ ಇದೆ. ತ್ರಿಕೋನಾಕಾರದಲ್ಲಿ ಪಕ್ಕದಲ್ಲೇ ತ್ರಿಕೋನಾಕಾರದಲ್ಲಿ ಕೆಲವು ದೇಹಗಳನ್ನು ಹೂತಿದ್ದಾನೆ. ಆ ದೇಹಗಳು ಎಲ್ಲಿವೆ? ಇವೆಲ್ಲವೂ ಕೂಡ ಒಂದು ಧ್ವಂಸವಾಗಿದೆ ಎಂದು ಆರೋಪಿಸಲಾಗಿರ್ತಕ್ಕಂಥ ಕಟ್ಟಡದ ಸುತ್ತಮುತ್ತಲೇ ಇವೆಯಾ ಇವೆಲ್ಲವೂ? ಇದರ ರಹಸ್ಯ ಅಲ್ಲಿ ಅಡಗಿದೆಯಾ? ಧ್ವಂಸ ಆಗಿಬಿಟ್ಟಿದೆ ಸರ್, ಒಂದು ಬಿಲ್ಡಿಂಗ್, ಒಂದು ಕಟ್ಟಡ ಇತ್ತು ಸರ್, ಪಿಲ್ಲರ್ ಇತ್ತು, ಅದರಲ್ಲಿ ಆ ಬಿಲ್ಡಿಂಗೇ ಕಾಣಿಸ್ತಾ ಇಲ್ಲ ಅಂತ ಬಂದಾಗ ಅದು ಇವನ ಮನಸ್ಸಿನಲ್ಲಿ ಹೆಗ್ಗುರುತಾಗಿ ಉಳಿದಿರ್ತಕ್ಕಂಥ ಒಂದು ಗುರುತ. ಅದರ ಸುತ್ತಮುತ್ತಾನೇ ಇವನು ದೇಹಗಳನ್ನು ಹೂತಿದ್ನ, ಒಂದು ಮಾರ್ಕ್ ಥರ ಅದು. ಇದೀಗ ಹೆಣಗಳ ರಕ್ಷಣೆ ಮಾಡುವ ಸಲುವಾಗಿ ಇವನು ಹೂತಿದಂಥ ಹೆಣಗಳು ಹಾಳಾಗದೇ ಇರಲಿ, ಪ್ರಾಣಿಗಳ ಪಾಲಾಗದೇ ಇರಲಿ ಅಂಥೇಳಿ ಅದಕ್ಕೂ ಕೂಡ ಒಂದಷ್ಟು ಗುರುತುಗಳನ್ನು ಮಾಡಿದ್ದ, ಒಂದು ರಕ್ಷಾ ಕವಚವನ್ನು ಆ ಹೆಣಗಳಿಗೆ ಇಟ್ಟಿದ್ದ ಅಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಾಹಿತಿ ನಮಗೆ ಇದರಿಂದ ಸಿಗಬಹುದಾಗುತ್ತೆ? ಸಾಕಾ ಒಂದು ಇನ್ವೆಸ್ಟಿಗೇಷನ್ಗೆ? ಒಂದು ಗಂಭೀರ ಆರೋಪಕ್ಕೆ 5 ಗುಂಡಿಗಳು ತೆಗೆದರು, 5 ಗುಂಡಿಗಳನ್ನು ಓಪನ್ ಮಾಡಿದ್ರು. ಮೇಜರ್ ಎನ್ನುವಂತಹ ಒಂದೇ ಒಂದು ಅಸ್ಥಿಪಂಜರವಾಗಲಿ, ಕೊಲೆಗೆ ಸಂಬಂಧಪಟ್ಟಂತಹ ಮೇಜರ್ ಅಂದರೆ ಎಲ್ಲರೂ ಕಾಯ್ತಿರೋದು ಬಿಡಿ, ಐಡೆಂಟಿ ಕಾರ್ಡ್ ಇದೆ, ಯಾರ್ದು ಬ್ಲೌಸ್ ಇದೆ, ಇದೊಂದು ಭಾಗ, ಇದನ್ನು ಸಾಕ್ಷಿನ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಇಲ್ಲಿ ಒಂದೊಂದು ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಣ ಹೂತಿದ್ದೀನಿ ಅಂದಮೇಲೆ ಏನ್ರಿ ಒಂದು ಅಸ್ಥಿಪಂಜರ ಇರಲ್ವಾ, ಅದರಲ್ಲಿ ಡೆಡ್ ಬಾಡಿ ಇರಲ್ವ, ಯಾರ ಹತ್ರ ಹೇಳ್ತಾ ಇದ್ದಾನೆ ನೀವು ಈ ಕಥೆನ ಅಂತ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಇದೀಗ ಸುಪ್ರೀಂ ಕೋರ್ಟ್ನ ವಕೀಲರಾಗಿರ್ತಕ್ಕಂಥ ಸಂಕೇತ್ ಎಣಿಗೆ ಅವ್ರನ್ನ ಮಾತಾಡಿಸ್ತೀನಿ. ಸಂಕೇತ್ ಎಣಿಗೆ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ಸಂಕೇತ್ ಸರ್, ಈಗ ಈ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಬ್ಬ ನಾನು ಈ ಥರ ಹೆಣ್ಣುಗಳನ್ನು ಹೂತಿದ್ದೀನಿ ಅಂತ ಹೇಳಿದ ಮೇಲೆ ಮಹತ್ವದ ಬೆಳವಣಿಗೆಗಳಂತೂ ನಡೆದಿದೆ. ಅಂದರೆ ಒಂದು ಕೇಸನ್ನು ಯಾವ ದಿಕ್ಕಲ್ಲಿ ತೆಗೆದುಕೊಂಡು ಹೋಗಬಹುದು, ಒಂದು ವ್ಯವಸ್ಥೆ, ಒಂದು ಕಾನೂನು ವ್ಯವಸ್ಥೆ, ಒಂದು ಪೊಲೀಸ್ ವ್ಯವಸ್ಥೆ ಬಹುಶಃ ಆ ದಿಕ್ಕಲ್ಲಿ ತೆಗೆದುಕೊಂಡು ಹೋಗ್ತಾ ಇದೆ ಅಂತ ನಾವು ಭಾವಿಸಿದ್ದೀವಿ. SIT ತಂಡದ ಬಗ್ಗೆ ಅಂಥ ಒಂದು ನಂಬಿಕೆ ಇಡೋಣ. ಎಲ್ಲಿಯೂ ಕೂಡ ಅನುಮಾನಕ್ಕೆ ಎಡೆ ಮಾಡದ ರೀತಿಯಲ್ಲಿ ಆ ವ್ಯಕ್ತಿನೇ ಬರ್ತಾ ಇದ್ದಾನೆ, ಆ ವ್ಯಕ್ತಿಯನ್ನೇ ಮಾರ್ಕ್ ಮಾಡಿದ್ದಾನೆ. 15 ಜಾಗ ಮಾರ್ಕ್ ಮಾಡ್ದ. ನಿನ್ನೆ ಒಂದು ಜಾಗದಲ್ಲಿ ಶೋಧ ಕಾರ್ಯ ನಡೆಯಿತು, ಅಲ್ಲೇನೂ ಸಿಕ್ಕಿಲ್ಲ. ಇವತ್ತು ಇನ್ನು ಉಳಿದ 4 ಜಾಗವನ್ನು ಇವತ್ತು ಅಗೆದಿದ್ದಾರೆ. ಅಗೆದಾಗ ಲಕ್ಷ್ಮಿ ಎನ್ನುವ ಹೆಸರಿರುವ ಒಂದು ಪ್ಯಾನ್ ಕಾರ್ಡ್ ಜೊತೆಗೆ ಒಂದು ಡೆಬಿಟ್ ಕಾರ್ಡ್ ಅಲ್ಲಿ ಸಿಕ್ಕಿದೆ. ಎನ್ನುವುದು ಇವತ್ತಿನ ಮೇಜರ್ ಲೀಡ್ ಆಗಬಹುದು ನಮಗೆ. ಜೊತೆಗೆ ಒಂದು ಕೆಂಪು ಬಣ್ಣದ ರವಿಕೆ ಅಲ್ಲಿ ಸಿಕ್ಕಿದೆ, ಆ ಭಾಗದಲ್ಲಿ ಸಿಕ್ಕಿದೆ ಅಂತ ಒಂದು ಮಾಹಿತಿ ಇದೆ. ಇದೇನಾದರೂ ಮೇಜರ್ ಅಂತ ತಮಗೆ ಅನ್ನಿಸ್ತಾ ಇದೆಯಾ? ಅಥವಾ ಇದನ್ನು ನಾವು ಡಿಗ್ ಮಾಡಿಕೊಂಡು ಇಲ್ಲಿ ಆ ಸಮಾಧಿಯನ್ನು ಡಿಗ್ ಮಾಡೋದು ಬೇರೆ, ಈ ಸಾಕ್ಷಿಗಳನ್ನು ನಾವು ಅಗಿತಾ ಹೋಗ್ಬೇಕಾ ಈಗ ಅಂತ ಪ್ರಶ್ನೆ ಸರ್. ತನಿಖೆ ಮಾಡೋಕ್ಕಿಂತ ಪೂರ್ವದಲ್ಲಿ ಅವನ ಹೇಳಿಕೆಯನ್ನು ಪಡೆಯಲಾಗಿರುತ್ತೆ. ಅವನ ಹೇಳಿಕೆಗೆ ಅನುಗುಣವಾಗಿ ಅವರು ಈ ತನಿಖೆ ಮಾಡಬೇಕಾದಾಗ ಅಥವಾ ಅದನ್ನ ಜಾಗವನ್ನು ಅಗಿಬೇಕಾದಾಗ ಅವನ ಹೇಳಿಕೆ ತಕ್ಕಂಗೆ ಅಲ್ಲಿ ಇದೆಯಾ ಅನ್ನೋದು ಮೊದಲನೇ ಪರಿಶೀಲನೆ ಆಗ್ತದೆ, ಮೊದಲನೇ ಹೆಜ್ಜೆಯಲ್ಲಿ. ಎರಡನೇದ್ದು, ಆ ಜಾಗದಲ್ಲಿ ಇರುವಂತ ಭೂಮಿಯಲ್ಲಿರುವಂತ ಮಣ್ಣು ಅಥವಾ ಅಲ್ಲಿ ಏನಾದ್ರೂ ಬೇರೆ ಬೇರೆ ಪೀಸಸ್ ಇದಾವ ಅಂತ ನೋಡ್ತಾರೆ. ಅಂದ್ರೆ ಅವಶೇಷಗಳು, ಈ ಬಾಡಿ ಅವಶೇಷಗಳು ಅನ್ನೋಕ್ಕಿಂತ ಬೇರೆ ಬೇರೆ ಮಟೀರಿಯಲ್ ಅಥವಾ ಮೆಟಲ್ ಅವಶೇಷಗಳು ಏನಾದ್ರೂ ಇದೆ ಅಂದ್ರೆ ಬಾಡಿ ಮೇಲೆ ಯೂಸ್ವಲಿ ಮೆಟಲ್ ಇದ್ದೇ ಇರ್ತದೆ ಮನುಷ್ಯನಿಗೆ. ಈ ಭಾರತೀಯ ಸಂಸ್ಕೃತಿಯಲ್ಲಿ ಕಿವಿಗೆ ಏನಾದ್ರೂ ಹಾಕಿರ್ತಾರೆ, ಅಥವಾ ಮೂಗಿಗೆ ಹಾಕಿರ್ತಾರೆ, ಅಥವಾ ಬೆರಳಿಗೆ ಉಂಗುರ ತರ ಹಾಕಿರ್ತಾರೆ. ಕಾಲು ಬೆರಳಿದ್ರೆ ಕಾಲು ಬೆರಳಿಗೆ ಕೆಲವೊಬ್ರು ಕಾಲುಂಗುರ ಹಾಕಿರ್ತಾರೆ. ಹೀಗಾಗಿ ಆ ಮೆಟಲ್ ಕಂಪೋನೆಂಟ್ ಏನಾದ್ರೂ ಇದೆಯಾ ಅದನ್ನ ಚೆಕ್ ಮಾಡ್ತಾರೆ. ಮತ್ತೆ ಇದಲ್ದೇನೆ ಆ ಮಣ್ಣನ್ನ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಕಳಿಸ್ಬೇಕಾಗ್ತದೆ. ಅದ್ರ ಕಂಪೋನೆಂಟ್ಸ್ ಏನೇನು, ಅದರಲ್ಲಿ ಯಾವ್ಯಾವ ಕೆಮಿಕಲ್ ಇದೆ, ಅಥವಾ ಅದರಲ್ಲಿ ಮಿನರಲ್ಸ್ ಏನೇನಿದೆ, ಅದರಲ್ಲಿ ಕ್ಯಾಲ್ಸಿಯಂ ಇದೆಯಾ, ಅಥವಾ ಡಿಕಂಪೋಸ್ ಆಗಿತ್ತು ಅಂತಂದ್ರೆ ಅದರಲ್ಲಿ ನೈಟ್ರೋಜನ್ ಎಲ್ಲ ರಿಲೀಸ್ ಆಗಿರುತ್ತೆ, ಅವು ಏನಾದ್ರೂ ಇದೆಯಾ, ಎಲ್ಲಾ ವಿಚಾರಗಳಲ್ಲಿ ತನಿಖೆಗೆ ಆಗ್ಬೇಕಾಗತ್ತೆ. ಅಲ್ಲದೆ ತಾವು ಒಂದು ವಿಚಾರವನ್ನು ಹೇಳಿದ್ರಿ, ಒಂದು ಡೆಬಿಟ್ ಕಾರ್ಡ್ ಏನೋ ಸಿಕ್ಕಿದೆ ಮತ್ತು ಒಂದು ಆಧಾರ್ ಪ್ಯಾನ್ ಕಾರ್ಡ್ ಸಿಕ್ಕಿದೆ ಅಂತ. ಇದು ಪ್ಯಾರಲಲಿ ಆಗಿ ಆ ಕಡೆನೂ ತನಿಖೆ ಪ್ರಾರಂಭ ಆಗುತ್ತೆ. ಏನಂದ್ರೆ ಆ ಪ್ಯಾನ್ ಕಾರ್ಡ್ ಎಷ್ಟನೇ ಇಸ್ವಿಯಲ್ಲಿ ಇಶ್ಯೂ ಮಾಡಿರುವಂತದ್ದು, ಆ ವ್ಯಕ್ತಿ ಇರೋದು ಎಲ್ಲಿ, ಆ ವ್ಯಕ್ತಿ ಈಗಾಗಲೇ ಇದಾರ, ಅವರು ಜೀವಂತವಾಗಿದ್ರೆ ಎಲ್ಲಿರ್ತಾರೆ, ಅವ್ರದ್ದು ಇಲ್ಲಿ ಹೇಗೆ ಬಂತು, ಮತ್ತೆ ಅವರು ಇಲ್ಲ ಅಂತಂದ್ರೆ ಅವ್ರು ತೀರ್ಕೊಂಡಿದ್ದು ಎಲ್ಲಿ, ಎಷ್ಟನೇ ಇಸ್ವಿಲಿ, ಯಾವಾಗ, ಯಾವ ಪ್ರದೇಶದಲ್ಲಿ, ಮತ್ತೆ ಅವರ ಡೆಡ್ ಬಾಡಿಗೆ ಎಲ್ಲಿ ಹೂಳಲಾಯ್ತು ಅಥವಾ ಅದನ್ನು ಬರಿ ಮಾಡ್ಲಾಯ್ತು, ಇಲ್ಲಿ ಏನಾದ್ರು ಬಂದಿದ್ರ ಇಲ್ಲಿಗೆ ಮತ್ತು ಈ ಜಾಗಕ್ಕೆ ಮತ್ತು ಅವ್ರ ಪ್ಯಾನ್ ಕಾರ್ಡ್ಗೆ ಅಥವಾ ಅವರ ವ್ಯಕ್ತಿಗೆ ಏನ್ ಸಂಬಂಧ ಅನ್ನೋದು ಮತ್ತೊಂದು ಆಯಾಮದಲ್ಲಿ ತನಿಖೆ ಆಗುತ್ತೆ. ಅದೇ ರೀತಿ ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದೆ ಅಂತ ಹೇಳಿದ್ರಿ. ಆ ಡೆಬಿಟ್ ಕಾರ್ಡ್ ಇವ್ರಿಗೆ ಸಂಬಂಧಪಟ್ಟಿದ್ದ,
ಡೆಬಿಟ್ ಕಾರ್ಡ್ ಇಶ್ಯೂ ಆಗಿದ್ದು ಯಾವಾಗ, ಆ ಡೆಬಿಟ್ ಕಾರ್ಡ್ ನ ಲಾಸ್ಟ್ ಟ್ರಾನ್ಸಾಕ್ಷನ್ ಯಾವಾಗ ಆಗಿತ್ತು, ಎಲ್ಲಿ ಆಗಿತ್ತು, ಆ ನಂತರ ಅಲ್ಲಿ ಯಾರ್ಯಾರಿಗೆ ಟ್ರಾನ್ಸಾಕ್ಷನ್ಸ್ ಆಗಿದೆ, ಟ್ರಾನ್ಸಾಕ್ಷನ್ ಡೀಟೇಲ್ಸ್ಗಳು, ಪ್ಲಸ್ ಅದು ಅಕಸ್ಮಾತ್ ATM ಮತ್ತೊಂದ್ ಕಡೆ ಯೂಸ್ ಆಗಿರ್ತದೆ, ಎಲ್ಲಾ ಕಡೆ ಡೆಬಿಟ್ ಕಾರ್ಡ್ ಯೂಸ್ ಆಗಿರ್ತವೆ ಅಂದ್ರೆ ಅಲ್ಲಿ ಏನಾದ್ರು ಅವ್ರ ಮುಖ ಏನಾದ್ರು ಬಂದಿದೆ, ವಿಡಿಯೋಗ್ರಫಿ ಏನಾದ್ರು ರೆಕಾರ್ಡ್ ಇತ್ತು ಅಂತಂದ್ರೆ ಆ ಟ್ರಾನ್ಸಾಕ್ಷನ್ ಅಕಸ್ಮಾತ್ ಟ್ರಾನ್ಸ್ಫರ್ ಆಗಿದ್ರೆ ಯಾರ್ಯಾರಿಂದ ಟ್ರಾನ್ಸಾಕ್ಷನ್ಸ್ ಆಗಿದೆ ಅನ್ನೋದಾಗ್ಲಿ, ಮತ್ತು ಆ ವ್ಯಕ್ತಿ ಹಿನ್ನೆಲೆಯನ್ನ ಅದ್ರ ಮುಖಾಂತರ ಪರಿಶೀಲನೆ ಮಾಡಿ, ಅಂದ್ರೆ ವ್ಯವಹಾರಿಕ ಹಿನ್ನೆಲೆ, ಬ್ಯಾಂಕ್ ಟ್ರಾನ್ಸಾಕ್ಷನ್. ಹಾಗಾಗಿ ಈ ಕಾಂಪೋನೆಂಟ್ ಕಡೆಯಿಂದ ಒಂದು ಆಯಾಮದಲ್ಲಿ ತನಿಖೆ ಆದ್ರೆ, ಈ ಮೆಟಲ್ ಕಡೆಯಿಂದ ಒಂದು ಆಯಾಮದಲ್ಲಿ ತನಿಖೆ ಆದ್ರೆ, ಡೆಬಿಟ್ ಕಾರ್ಡ್ ಮತ್ತೊಂದು ಆಯಾಮದಲ್ಲಿ ಆದ್ರೆ, ಪ್ಯಾನ್ ಕಾರ್ಡ್ ಮತ್ತೊಂದು ಆಯಾಮದಲ್ಲಿ ಆದ್ರೆ, ಕೆಲವೊಮ್ಮೆ ಏನಾಗಿರುತ್ತೆ ಅಂತ ಒಂದು ಉದಾಹರಣೆ ಕೊಡ್ತೀನಿ. ಯಾರೋ ಬಂದಿರ್ತಾರೆ, ಅವ್ರು ಪ್ಯಾನ್ ಕಾರ್ಡ್ ಅನ್ನು ಕಳ್ಕೊಂಡಿರ್ತಾರೆ, ಅಥವಾ ಡೆಬಿಟ್ ಕಾರ್ಡ್ ಕಳ್ಕೊಂಡಿರ್ತಾರೆ, ಅಥವಾ ಪರ್ಸ್ ಇರ್ತದೆ, ಪರ್ಸ್ ಕಳ್ಕೊಂಡಿರ್ತಾರೆ. ಆ ಪರ್ಸು ಬೇರೆಯವ್ರು ಯಾರಾದ್ರೂ ಕೈಯಾಗೂ ಸಿಕ್ಕಿರ್ಬಹುದು, ಅವ್ರು ಕೂಡ ಇದ್ರಲ್ಲಿ ಬರಿ ಮಾಡಿರ್ಬೋದು, ಅಥವಾ ಏನಾದ್ರು ನದಿಯಲ್ಲೋ ಮತ್ತೊಂದ್ ಕಡೆ, ಅಂದ್ರೆ ನದಿ ಪಕ್ಕದಲ್ಲಿ ಅಲ್ಲಿ ಇತ್ತು ಅಂತಂದ್ರೆ ಅವೆಲ್ಲ ಹರಿದು ಬಂದಿರ್ತವೆ, ಅಥವಾ ಅದನ್ನ ಎಲ್ಲೋ ಸ್ನಾನಕ್ಕೆ ಹೋದಾಗ ಅಲ್ಲಿ ತೆಗೆದಿಟ್ಟಿರ್ತಾರೆ, ಅದ್ ಎಲ್ಲೋ ಹೋಗಿರುತ್ತೆ, ನಾಯಿಗಳು ತಗೊಂಡೋಗಿರ್ತವೆ ಲೆದರ್ ಪರ್ಸ್ ಇತ್ತು ಅಂದ್ರೆ, ಈ ತರ ಎಲ್ಲ ಆಗಿರ್ತವೆ. ಹಂಗಾಗಿ ಆ ಮನುಷ್ಯ ಮೊದಲು ಪ್ಯಾನ್ ಕಾರ್ಡ್ ಯಾರ್ದು ಹೆಸರು ತೋರಿಸ್ತಾ ಇದೆ ಅಥವಾ ಡೆಬಿಟ್ ಕಾರ್ಡ್ ಯಾರು ತೋರಿಸ್ತಾ ಇದೆ, ಅವರು ಜೀವಂತವಾಗಿ ಇದಾರೋ ಏನೋ ಒಂದು ಕಡೆ ಆಯಾಮದಲ್ಲಿ ತನಿಖೆ ಮಾಡೋದಾದ್ರೆ, ಎರಡನೇದ್ದು ಅವ್ರೇನೋ ಡೂಪ್ಲಿಕೇಟ್ ಕಾರ್ಡ್ ಅನ್ನು ಏನಾದ್ರು ಅಪ್ಲೈ ಮಾಡಿದಾರ ಕಳ್ಕೊಂಡಿದೀವಿ ಅಂತ ಹೇಳಿ, ಅಥವಾ ಅವ್ರು ಕಳೆದು ಹೋಗಿದ್ದಾರೆ ಅಂದ್ರೆ ಎಲ್ಲಾದ್ರೂ ಮಿಸ್ಸಿಂಗ್ ಕಂಪ್ಲೇಂಟ್ ಆಗಿದೆಯಾ, ಯಾವ ತಾರೀಕಿಗೆ ಕಂಪ್ಲೇಂಟ್ ಆಗಿದೆ, ಯಾವ ಠಾಣೆಯಲ್ಲಾಗಿದೆ, ಅದರಲ್ಲಿ ವರದಿ ಏನು ಬಂದಿದೆ, ಬಾಡಿ ಏನಾದ್ರು ಸಿಕ್ತಾ ಇಲ್ವೋ ಅನ್ನೋದ್ರ ಬಗ್ಗೆ, ಅಂದ್ರೆ ನಾನಾ ಆಯಾಮಗಳಲ್ಲಿ ಇದರಲ್ಲಿ ತನಿಖೆ ಆಗ್ಬೇಕಾಗಿರುವಂತ ಒಂದು ಸಂದರ್ಭ ಬಂದಿದೆ. ಈಗ ಬರೆಯೋದ್ರಲ್ಲಿ ಡೆಡ್ ಬಾಡಿ ಸಿಕ್ಕಿದೆ ಅಥವಾ ಸಿಕ್ಕಿಲ್ಲ ಅನ್ನೋದು ಮಾತ್ರ ಇದರಲ್ಲಿ ಮುಖ್ಯ ಅಲ್ಲ. ದೇರ್ ಆರ್ ಸೆವೆರಲ್ ಕಾಂಪೋನೆಂಟ್ಸ್. ಕೆಲವೊಮ್ಮೆ ಏನಾಗಿರ್ತದೆ ಅಂದ್ರೆ, ಇನ್ನೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಕೆಲವೊಮ್ಮೆ ಡೆಡ್ ಬಾಡಿ ಹೂತ ನಂತರ ಕೆಲವೊಂದು ಕಡೆಗೆ ಸಾಕ್ಷಿ ನಾಶ ಮಾಡೋ ಉದ್ದೇಶದಿಂದ ಆ ಡೆಡ್ ಬಾಡಿನ ಆ ಜಾಗದಿಂದ ತೆಗೆದು ಮತ್ತೊಂದು ಕಡೆ ಹೂತು ಹಾಕುವಂತ ಸಂದರ್ಭಗಳು ಇರ್ತವೆ. ಅಥವಾ ಸ್ವಲ್ಪ ದಿನ ಡಿಕಾಂಪೋಸ್ ಆದ ನಂತರ ಆ ಬೋನ್ಗಳನ್ನ ಮಾತ್ರ ಅಥವಾ ಇದನ್ನ ಮಾಡಿ ಎಕ್ಸ್ಕವೇಷನ್ ಮಾಡಿ ತೆಗೆದು ಬೇರೆ ಕಡೆಗೆ ಅದನ್ನ ನಾಶ ಮಾಡುವಂತ ವಿಚಾರಗಳು ಇರ್ತವೆ. ಮತ್ತೆ ಇದು ಬಹಳ ಎಷ್ಟು ಆಳವಾಗಿ ಅವರು ತೆಗೆದು ಅದನ್ನ ಕೂತಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದೆ. ಯೂಶುವಲಿ ಇಂತ ತರಾತುರಿಯಲ್ಲಿ ನಡೆದಿರುವಂತ ಶವ ಸಂಸ್ಕಾರ ಅಂತ ಏನಾದ್ರು ಹೇಳ್ತಾ ಇದ್ದಾರಲ್ಲ, ಅವನು ಹೇಳಿಕೆ ಪ್ರಕಾರ ನೋಡೋದಾದ್ರೆ, ತರಾತುರಿಯಲ್ಲಿ ಮಾಡ್ಬೇಕಾದಾಗ, ವಿಧಿವತ್ತಾಗಿ ಮಾಡ್ಬೇಕಾದಾಗ ಹೆಂಗ್ 6 ಫೂಟು 8 ಫೂಟು ಅದನ್ನೆಲ್ಲ ತೆಗಿತಾರೆ, ಅಥವಾ ಅದಕ್ಕೆ ವಿಭೂತಿನೋ ಮತ್ತೊಂದು ಎಲ್ಲ ಅದರಲ್ಲಿ ಸೇರಿಸ್ತಾರಲ್ಲ, ಅವೆಲ್ಲ ಸೇರಿಸಿರಲ್ಲ. ಹಾಗಿದ್ದಾಗ ಅದು ಡಿಕಾಂಪೋಸ್ ಆಗಿದೆ ಅಂದ್ರೂ ಕೂಡ, ನಾನು ಮೊನ್ನೆನೂ ಕೂಡ ತಮ್ಮ ಮುಂದೆ ಹೇಳಿದ್ದೆ, ಆ ಬಾಡಿ ಪೋಸ್ಚರ್ ಅನ್ನೋದು ಏನಿರ್ತದಲ್ಲ, ಅವನು ಎಲ್ಲವನ್ನು ನೋಡ್ಬೇಕಾಗತ್ತೆ. ಹಾಗಾಗಿ ಈ ವಿಧಿ ವಿಜ್ಞಾನ ಶಾಸ್ತ್ರದ ತಜ್ಞರು ಕೂಡ ಅಲ್ಲಿ ಬಂದಿರ್ತಾರೆ, ಮ್ಯಾಜಿಸ್ಟ್ರೇಟ್ ಬಂದಿರ್ತಾರೆ, ಡಾಕ್ಟರ್ಸ್ ಬಂದಿರ್ತಾರೆ, ಕಂಪ್ಲೀಟ್ ಆಗಿ ವಿಡಿಯೋಗ್ರಫಿ ಮಾಡೋದಕ್ಕೆ ವಿಡಿಯೋ ಟೀಮ್ ಬಂದಿರುತ್ತೆ, ಫೋಟೋಗ್ರಾಫಿಕ್ ಟೀಮ್ ಒಂದಿರುತ್ತೆ, ಎಲ್ಲರ ಸಮ್ಮುಖದಲ್ಲಿ ಆಗ್ಬೇಕಾಗತ್ತೆ. ಹಾಗಾಗಿ ಇದು ಬಹಳ ಗಂಭೀರವಾದ ವಿಚಾರ ಇರೋದ್ರಿಂದ ಇದು ಒಂದು ಆಯಾಮದಲ್ಲಿ ಮಾತ್ರ ಇದು ಸಿಕ್ಕಿದೆ ಅನ್ನೋ ಮಾತ್ರಕ್ಕೆ ಎಲ್ಲ ಆಯ್ತು ಅಂದಂಗೂ ಅಲ್ಲ, ಏನೂ ಸಿಕ್ಕಿಲ್ಲ ಅನ್ನೋ ಮಾತ್ರಕ್ಕೆ ಏನೂ ಇಲ್ಲ ಅಂದಂಗೂ ಅಲ್ಲ. ಇದು ಇನ್ನು ತನಿಖಾ ಪ್ರಾಥಮಿಕ ಹಂತದಲ್ಲಿ ಇರೋದ್ರಿಂದ ಇನ್ನೂ ಬಹಳ ಆಳವಾಗಿ ಹೋಗ್ಬೇಕಾಗಿದೆ ಅಂತ ನನ್ನ ಅಭಿಪ್ರಾಯ. ಈಗೇನೋ 2-3 ಗುಂಡಿಗಳಲ್ಲಿ ಮಾತ್ರ ಇವತ್ತು ಪ್ರಯತ್ನ ಮಾಡಿದ್ದಾರೆ ಅಂತ ಕೇಳಿದ್ದೇನೆ, ಬಟ್ ಇನ್ನೂ 10-15 ವಿಚಾರಗಳನ್ನ ಜಾಗಗಳನ್ನ ಅವನು ಗುರುತಿಸಿದ್ದಾನೆ ಅನ್ನೋದನ್ನು ನಾನು ಮಾಧ್ಯಮದಲ್ಲಿ ನೋಡಿದೆ. ಆತರ ಇದ್ದಲ್ಲಿ ಪ್ರತಿಯೊಂದು ವಿಚಾರವನ್ನು ಕೂಡ, ಪ್ರತಿಯೊಂದು ಜಾಗಗಳನ್ನು ಕೂಡ ಅಷ್ಟೇ ಸೂಕ್ಷ್ಮ ಜಾಗಗಳು ಅಂತ ಗುರುತಿಸಿ ಅಲ್ಲಿ ಎಕ್ಸ್ಪ್ಲೇಷನ್ ಮಾಡ್ಬೇಕಾಗತ್ತೆ. ಪ್ಲಸ್ ಅಲ್ಲಿ ಎಲ್ಲಿಯೂ ಕೂಡ ಹಗಲದಕ್ಕೂ ಒಂದು ಕಾನೂನು ಇದೆ, ಯಾವ ರೀತಿ ಮಾಡಬೇಕು, ಹಗಲಿನಲ್ಲಿ ಮಾತ್ರ ಮಾಡ್ಬೇಕು, ಆ ನಂತರ ಅದ್ರ ಸುತ್ತಲೂ ಎಲ್ಲ ಸೇಫ್ ಗಾರ್ಡ್ ಮಾಡ್ಕೋಬೇಕು ಅನ್ನೋದಕ್ಕಾಗ್ಲಿ, ಮತ್ತೆ ಎರಡನೇದ್ದು ಎಲ್ಲ ಪ್ರಾಣಿಗಳು ಅವು ಬರಬಾರದು ಅಂತ ದೂರ ಇಡೋದಾಗ್ಲಿ, ಮತ್ತೆ ಅದಕ್ಕೆ ಸಫಿಶಿಯಂಟ್ ಸ್ಪೇಸ್ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಮೊದಲು ತನಿಖೆ ಮಾಡೋಕ್ಕಿಂತ ಮುಂಚೆ. ಅದಕ್ಕೆ ಸಪರೇಟ್ ಟೀಮ್ ಬಂದಿರುತ್ತೆ, ಇನ್ ಆರ್ಡರ್ ಟು ಪ್ರಿಸರ್ವ್ ದ ಡೆಡ್ ಬಾಡಿ, ಒಂದು ಪ್ರೊಟೆಕ್ಟ್ ದ ಡೆಡ್ ಬಾಡಿ, ಎಲ್ಲದಕ್ಕೂ ಕೂಡ. ಆ ನಂತರ ಎಕ್ಸ್ಕವೇಷನ್ ಕೂಡ, ಅಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಬಾಡಿನ ತೆಗಿಬೇಕಾದಾಗ ಆ ಬೋನ್ ಎಲ್ಲ ಕಟ್ ಆಗಿಬಿಡ್ತವೆ, ಸೂಕ್ಷ್ಮ ಅವೆಲ್ಲ ಕಟ್ ಆಗಿಬಿಡ್ತವೆ, ಅಂದ್ರೆ ನಿಮ್ಗೆ ಎಕ್ಸಾಕ್ಟ್ ರೀಸನ್ ಗೊತ್ತಾಗಲ್ಲ. ಹಾಗಾಗಿ ಅವನು ಎಲ್ಲವನ್ನೂ ಬಹಳ ಸೂಕ್ಷ್ಮವಾಗಿ ಮಾಡಬೇಕಾಗಿರುವಂತದ್ದು ಸಂದರ್ಭ ಇರ್ತದೆ. ಬಟ್ ಈಗ ಇನ್ನೂ ಡೆಡ್ ಬಾಡಿ ಸಿಕ್ಕಿಲ್ಲ ಅಂದಾಗ, ಮಾಧ್ಯಮದಲ್ಲಿ ನೋಡಿರೋ ಪ್ರಕಾರ
ಡೆಡ್ ಬಾಡಿ ಇನ್ನೂ ಸಿಕ್ಕಿಲ್ಲ ಅಂದಾಗ ಆ ಹಂತಕ್ಕೆ ಇನ್ನೂ ಹೋಗಿಲ್ಲ ಅಂತ ನನ್ನ ಅಭಿಪ್ರಾಯ. ಫೈನ್, ನಾನು ಮತ್ತಷ್ಟು ಮಾತಾಡ್ತೀನಿ. ಮತ್ತಷ್ಟು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ ಒಂದು ಬ್ರೇಕ್ ಆದಮೇಲೆ. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಲೋಕೇಶ್ವರ್ ಅವರಿದ್ದಾರೆ ಇದೀಗ ನಮ್ಮೊಂದಿಗೆ, ನಿವೃತ್ತ ಪೊಲೀಸ್ ಅಧಿಕಾರಿ. ಅವನು ಮಾತಾಡಿಸ್ತೀನಿ ನಾನು. ಲೋಕೇಶ್ವರ್ ಸರ್, ಸ್ವಾಗತ ನಿಮಗೆ ಒಂದು ಡಿಬೇಟ್ಗೆ. ನಮಸ್ಕಾರ. ರಮಾಕಾಂತ್ ಹೇಳಿ. ಲೋಕೇಶ್ವರ್ ಸರ್, ಈಗ ಈ ಒಂದು ತನಿಖೆಯಲ್ಲಿ 5 ಸಮಾಧಿ ಸ್ಥಳವನ್ನು ಅಗೆಯಲಾಗಿದೆ ಸೋಫಾರ್. ಇದರಲ್ಲಿ ಒಂದು ಕಡೆ ಒಂದು ಪ್ಯಾನ್ ಕಾರ್ಡ್ ಸಿಕ್ಕಿದೆ, ಒಂದು ಕಡೆ ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದೆ, ಒಂದು ಯಾವುದೋ ಒಂದು ಬ್ಲೌಸ್ ಪೀಸಲ್ಲಿ ಸಿಕ್ಕಿರುವಂಥ ಸಾಕ್ಷ್ಯಗಳು ಮಾತ್ರ ನಮ್ಗೆ ಇಲ್ಲಿವರೆಗೂ ಈ ತನಿಖೆಯಲ್ಲಿ ಸಿಕ್ಕಿರ್ತಕ್ಕಂಥ ವಿಚಾರಗಳು. ಇದ್ರ ಬಗ್ಗೆ ಕೆಲವರು ಮಾತಾಡ್ತಾರೆ. ಏನು ಹೇಳ್ತಾರೆ ಅಂದರೆ, ಅಲ್ಲ ರೀ, ಅದು ಹೇಳಿ ಕೇಳಿ ಅದು ಪುಣ್ಯಕ್ಷೇತ್ರ, ಅದು ನದಿ ಭಾಗ, ಅನೇಕರು ಬಂದು ಸ್ನಾನ ಮಾಡ್ತಾರೆ. ಒಮ್ಮೆ ನದಿ 5 ಅಡಿನೋ 6 ಅಡಿನೋ ನೀರಿನ ಮಟ್ಟ ಜಾಸ್ತಿ ಆದರೆ, ಪ್ರವಾಹ ಆದರೆ, ಸರ್ವೇ ಸಾಮಾನ್ಯವಾಗಿ ಜನಗಳ ಬಟ್ಟೆನೋ ಬ್ಯಾಗೋ ಈ ಥರ ಹೋಗ್ಬಿಡುತ್ತೆ. ಅದರ ಮೇಲೆ ಕೆಸರು ಎಲ್ಲ ಮಣ್ಣು ಮುಚ್ಕೊಂಡು ಅದು 1 ಅಡಿ ಆದರೂ ಆಗಬಹುದು, 2 ಅಡಿ ಆದರೂ ಆಗಬಹುದು. ಇದರಲ್ಲಿ ಯಾವ ದೊಡ್ಡ ಆಶ್ಚರ್ಯ ಇದೆ? ಇದೊಂದು ಹೇಳ್ತಾ ಇದ್ದಾರೆ. ID ಕಾರ್ಡ್ ಸಿಗೋದಲ್ಲ ಮುಖ್ಯ, ಅದೇನು ಅಸ್ಥಿಪಂಜರ ಅಂತ ಹೇಳ್ತಾ ಇದ್ದಾನೆ, ಅದು ಸಿಗಬೇಕಾಗಿತ್ತಲ್ಲವ ಅಂತ ಕೆಲವರ ಅನುಮಾನ. ಒಂದು ತನಿಖೆ, ಈಗ ನಿಮ್ಮ ಒಂದು ಕೆರಿಯರಲ್ಲೂ ಕೂಡ ಯಾರನ್ನೋ ಸಾಯಿಸ್ಬಿಟ್ಟಿದ್ದಂತೆ, 5 ಜನ ಸಾಯಿಸಿದ್ದಂತೆ, 3 ಜನ ಸಾಯಿಸಿದ್ದಂತೆ, ಎಲ್ಲೋ ಹೂತು ಬಿಟ್ಟಿದ್ದಂತೆ ಅಂತ ಬಂದಾಗ ಯಾವ್ದು ಅಂತಿಮ ಸರ್ ಈ ತನಿಖೆ ಅಂತ ಬಂದಾಗ? ಫೈನಲ್ ಯಾವ್ದು ಈ ತನಿಖೆಯಲ್ಲಿ? ನೋಡಿ ರಮಾಕಾಂತ್, ಈಗ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅಂತ ತಗೊಂಡು ಸರ್ಕಾರನೇ ಒಂದು ದೊಡ್ಡ ತಂಡವನ್ನೇ ರಚಿಸಿ ಸೀನಿಯರ್ DG ಲೆವೆಲ್ ಆಫೀಸರ್ಸ್ಗೆ ಅದನ್ನ ಇನ್ಚಾರ್ಜ್ ಕೊಟ್ಟು ಅಲ್ಲಿ ಎಲ್ಲಾ ರೀತಿಯ FSL ಅವ್ರು ಇರ್ಬೋದು, ಲೋಕಲ್ ಪೊಲೀಸ್ ಸಪೋರ್ಟು, ಮತ್ತೆ ಅಲ್ಲಿ ಏನ್ ಬೇಕು ಗ್ರಾಮಸ್ಥರು ಎಲ್ಲಾದು ಮಾಡಿಕೊಟ್ಟು ತನಿಖೆಯನ್ನ ಇಂಪಾರ್ಷಿಯಲ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಮಾಡಿ ಅಂತ ಕಳಿಸಿದ್ದಾರೆ. ಈಗ ಆ ಇನ್ಫಾರ್ಮೇಶನ್ ಏನಿದೆ ಅಲ್ಲಿರೋ ವಿಚಾರಗಳನ್ನೆಲ್ಲ ಎಕ್ಸಾಸ್ಟ್ ಮಾಡಬೇಕು, ಡೌಟ್ ಯಾವ್ದು ಇಲ್ದಂಗೆ ಕ್ಲಿಯರ್ ಮಾಡ್ಕೋಬೇಕು. ಈಗಾಗ್ಲೇ ನಮ್ಮ ಯಾರೋ ಒಬ್ರು ಜೊತೆ ಅವಲೇ ನಾನು ಅವ್ರ ಹೆಸರು ನೋಡ್ಲಿಲ್ಲ, ಅವರು ಹೇಳಿದ್ರು ಆ ಪ್ಯಾನ್ ಕಾರ್ಡ್ ಬಗ್ಗೆ ವೆರಿಫೈ ಮಾಡೋದು. ಸಂಕೇತ್ ಅಣಿಗೆ ಸರ್ ಅಂತ ಸುಪ್ರೀಂ ಕೋರ್ಟ್ ವಕೀಲರವರು ಹೇಳಿ. ಸಾರಿ ಸಂಕೇತ್ ಅವರೇ, ಅವ್ರು ಹೇಳಿದ ಪ್ರಕಾರ ಎಲ್ಲಾ ವಿಚಾರನ ಎಕ್ಸಾಸ್ಟ್ ಮಾಡ್ಬೇಕಾಗುತ್ತೆ. ಇಲ್ಲಿ ಅದು ನೀರಿಂದ ಕೊಚ್ಕೊಂಡ್ ಬಂತೋ ಅಥವಾ ಅದು ಯಾರೋ ಮೂಡಿದ್ರದ್ದು ಸಂಬಂಧನೋ ಅದೆಲ್ಲದನ್ನು ಆಫ್ಟರ್ ಎನ್ಕ್ವೈರಿನೇ ಕ್ಲಿಯರ್ ಆಗೋದು. ಅದು ಒಂದು ವಿಚಾರ. ಎರಡನೇದೀಗ ಅವನು 13 ಜಾಗ ತೋರಿಸಿದಾನೆ. 13 ಜಾಗ, ಈಗ 15 ಇಟ್ಕೊಳ್ಳಿ. 15 ಅದು ಸಿಗುತ್ತೋ ಬಿಡುತ್ತೋ ಇವರು ಎಕ್ಸಾಸ್ಟ್ ಮಾಡ್ಲೇಬೇಕು. ಅಷ್ಟರಲ್ಲೂ ಅವ್ರು ವೆರಿಫೈ ಮಾಡ್ಬೇಕು. ಆಗಲೇ ವಿಚಾರಗಳಿಗೆ ಒಂದು ನೆಕ್ಸ್ಟ್ ಸ್ಟೇಜ್ ಏನ್ ಮಾಡೋದು ಅಂತ ಡಿಸ್ಕಷನ್ ಬರೋದು. ಈ ಸ್ಟೇಜ್ ಅಲ್ಲಿ ಅದನ್ನ ಯೋಚನೆ ಮಾಡಕ್ ಆಗೋದಿಲ್ಲ. ಯಾಕೆಂದ್ರೆ ಅವನು ಫಸ್ಟ್ ಸ್ಟೇಜ್ ಅಲ್ಲಿ ಅವನು ಒಂದು ಬುರುಡೆ ಎಲ್ಲ ಏನೋ ಸಿಕ್ಕಿದೆ ಅಂತ ತಗೊಂಡೋಗಿ ಕೋರ್ಟ್ ಅಲ್ಲಿ 164 ಸ್ಟೇಟ್ಮೆಂಟ್ ಮಾಡಿ, ಮತ್ತೆ ಅವನಿಗೆ ಲೀಗಲ್ ಸಪೋರ್ಟ್ ಏನ್ ಬೇಕು ಅದೆಲ್ಲ ಮಾಡ್ಕೊಂಡು ಹೈ ಲೆವೆಲ್ ಅಲ್ಲಿ ಅವನು ಇದ್ರ ಬಗ್ಗೆ ಅಪ್ರೋಚ್ ಮಾಡಿರೋದ್ರಿಂದ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಅನ್ಸುತ್ತೆ ಇನ್ವೆಸ್ಟಿಗೇಷನ್. ಮತ್ತೆ ಬೇಸ್ಲೆಸ್ ಅಂತಾನು ಈಗೆಲ್ಲ ಜನಕ್ಕೆ ಅನ್ಸಿರ್ಬೋದು. ಯಾರು ಧರ್ಮಸ್ಥಳದ ಅಲ್ಲಿ ನಂಬಿಕೆ ಇರೋ ವರ್ಗಕ್ಕೆ ಇದೆಲ್ಲ ಸುಳ್ಳು, ನೋಡಿ ಈ ತರ ಎಲ್ಲ ಮಾಡಿದಾನೇನೋ ತರ ಅನಿಸ್ತಿದ್ರು ಕಾನೂನು ಚೌಕಟ್ಟಲ್ಲಿ ನೀವು ಕ್ಲಿಯರ್ ಆಗೋವರೆಗೂ ಅದನ್ನ ಮಾತಾಡಕ್ಕೂ ಬರೋದಿಲ್ಲ, ಹೇಳಕ್ಕೂ ಬರಲ್ಲ, ಫೈನಲ್ ಮಾಡಕ್ಕೂ ಬರಲ್ಲ. ಹಾಗಾಗಿ ಆ ಬಟ್ಟೆ, ಆ ಪ್ಯಾನ್ ಕಾರ್ಡು ಮತ್ತೊಂದು ಅದೆಲ್ಲದು ಒಂದ್ ಸೈಡ್ ಅಲ್ಲಿ ವೆರಿಫೈ ಆಗುತ್ತೆ. ಅದೆಷ್ಟು ಜಾಸ್ತಿ ನಾಟ್ ಮ್ಯಾಟರ್ ಆಫ್ 1 ಡೇ, ಎಲ್ಲ ಮ್ಯಾಟರ್ ಅದನ್ನ ವೆರಿಫೈ ಮಾಡಾಕ್ತಾರೆ. ಅದು ಅಷ್ಟು ಫಾಸ್ಟ್, ಯಾಕಂದ್ರೆ ಹೈ ಲೆವೆಲ್ ಟೀಮ್ ಇರೋದ್ರಿಂದ ಅದೆಲ್ಲ ಫಾಸ್ಟ್ ಆಗಿ ಮಾಡ್ತಾರೆ. ಸರ್, ಈಗ ಹೆಣಗಳನ್ನ ಹೂತವನಿಗೆ, ಲೋಕೇಶ್ವರ್ ಸರ್, ಹೆಣಗಳನ್ನ ಹೂತವನಿಗೆ ತಾನು ಹೂತಿರ್ತಕ್ಕಂಥ ಜಾಗ, ಈ ಅದರ ಮೆಮರಿ ಪವರ್, ಆ ಮನುಷ್ಯನ ಮೆಮರಿ ಪವರ್ ಎಷ್ಟು ವರ್ಷಗಳವರೆಗೆ ಇರಬಹುದು? ಯಾರೇ ಆಗಿರ್ಲಿ ಅದನ್ನ ಕ್ವಶನ್ ಮಾಡೋದು ನೆಕ್ಸ್ಟ್ ಸ್ಟೇಜ್ ಅಲ್ಲಿ. ಅದೆಲ್ಲ ಈಗ ಚರ್ಚೆ ಮಾಡಕ್ಕೆ ಆಗಲ್ಲ. ಅದು 20 ವರ್ಷದ ಹಿಂದೆದು. ನಾವು ತಮಾಷೆಗೆ ಹೇಳೋದಾದ್ರೆ ತೋಟದೊಳಗೆ ಇಟ್ಟಿರೋ ಗಿಡಗಳನ್ನ ಎಲ್ಲೆಲ್ಲಿ ನಾವು ನೆಟ್ಟಾಗ ಯಾವ್ಯಾವ ವರ್ಷ ಇಟ್ವು, ಯಾವ ಗಿಡ ಮೊದ್ಲಿಕ್ಕದು ಯಾವ ಗಿಡ ಆಮೇಲೆ ಇಕ್ಕದು ಅಂತ ಹೇಳಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಈಗ ಅವನು ನೈಟ್ ಅಲ್ಲಿ ಯಾರೋ ಹೇಳಿ ಡೈರೆಕ್ಷನ್ ಮೇಲೆ ಹೋಗಿ ಎಲ್ಲೆಲ್ಲ ಉಣ್ ಬಂದೆ ಅಂತ ಅವನೇನು ಹಗಲೊತ್ತು ಉಣಕ್ಕಂತೂ ಆಗಿರಲ್ಲ. ಇದೆಲ್ಲ ವಿಚಾರಗಳು ಅವ್ನು ಹೇಳಿರೋ ಪ್ರಕಾರನು ನೈಟು ಅಷ್ಟೊಂದು ಕಾಡಲ್ಲಿ ಒಬ್ನೇ ಹೋಗಿ ಇಷ್ಟೆಲ್ಲ ಉಣಿ ಮಾಡಿ ಇದೆಲ್ಲ ಅನ್ನೋದು ಪ್ರಶ್ನೆ ಎಲ್ಲಾರ್ಗು ಡೌಟ್ಫುಲ್ ಇದೆ. ಆದ್ರೂ ಈಗ
ಕಾನೂನು ಚೌಕಟ್ಟಲ್ಲಿ ಅದನ್ನ ಕ್ಲಿಯರ್ ಮಾಡ್ಬೇಕಾಗಿದೆ, ಅವ್ನು ಹೇಳಿದ ಸತ್ಯನ ಸುಳ್ಳು ಅಂತ. ಹಾಗಾಗಿ ಇದು ಹೈ ಲೆವೆಲ್ ಕಮಿಟಿ ಇರೋದು, ಇದು ಟೀಮ್ ಇರೋದ್ರಿಂದ ಅವನ ಪ್ರತಿಯೊಂದು ಮಾತನ್ನು ಈಗ ಕನ್ಸಿಡರ್ ಮಾಡ್ಕೊಂಡೇ ಮಾಡ್ಬೇಕಾಗಿದೆ. ಓಕೆ, ಕೊನೆವರೆಗೂ ಅವನನ್ನ ನಾವು ನೆಗ್ಲೆಕ್ಟ್ ಮಾಡಿ ಮಾತಾಡೋ ಪ್ರಶ್ನೆ ಈಗಲೇ ಬರೋದಿಲ್ಲ. ಓಕೆ. ಆಮೇಲೆ ಅವನ ಮೇಲೆ ಕಾನೂನು ತೆರೆಸೋಂಥದ್ದು ಮತ್ತೊಂದು ಅದೆಲ್ಲ ಚರ್ಚೆ ನೆಕ್ಸ್ಟ್ ಬರ್ತೈತೆ ಅದೆಲ್ಲ. ಅಲ್ಲ, ಈಗ ಲೋಕೇಶ್ವರ್ ಸರ್, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಏನು ಬರ್ತಿದೆ ಅಂದರೆ, ಏನು ಸಿಕ್ಕಿಲ್ಲ 5 ಗುಂಡಿನಲ್ಲಿ, ಇವನು ಸುಮ್ಮನೆ ಗುಂಡಿ ತೋಡಿಸ್ತಾ ಇದ್ದಾನೆ. ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಿರ್ತಕ್ಕಂಥ ಕಮೆಂಟ್ಗಳು, ಅಲ್ಲಿ ಆಗಿರ್ತಕ್ಕಂಥ ಚರ್ಚೆ ಬಗ್ಗೆ ಹೇಳ್ತಾ ಇದ್ದೀನಿ. ಸೋಷಿಯಲ್ ಮೀಡಿಯಾ ಅದೆಲ್ಲದು ಯಾರು ಕನ್ಸಿಡರ್ ಮಾಡುವಂತ ಮ್ಯಾಟರ್ ಅಲ್ಲ. ಅದು ಓನ್ಲಿ ಸಮಾಜ ಏನೋ ಒಂದು 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 ಮೀಡಿಯಾನ ಮೇಂಟೈನ್ ಮಾಡ್ಕೊಂಡು ತಮ್ಮ ಏನಂತಾರೆ ಆಕಾಂಕ್ಷೆ, ಇದು ವಾಂಛೆಗಳನ್ನ ತೀರ್ಸ್ಕೊಳ್ಳುವಂತ ಒಂದು ವ್ಯವಸ್ಥೆ ಇದೆ ಬಿಟ್ರೆ ಅದ್ಯಾವ್ದು ಡಿಸೈಡ್ ಮಾಡೋ ಮ್ಯಾಟರ್ಸ್ ಅಲ್ಲ ಯಾವ್ದು. ಈಗ ಅವನು 108 ಕಡೆ ನಾನು ಹೂತಿದ್ದೀನಿ ಅಂದ್ರೆ 108ನೇ ಕಡೆನೂ ಕೂಡ ಅಗಿಯಲೇಬೇಕು. 107 ಕಡೆ ಸಿಕ್ಲಿಲ್ಲ ಅಂದ್ರೆ 108ನೇದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಆಗಲ್ಲ ಅಲ್ವಾ? ಇಲ್ಲ, ಈ ಪ್ರಶ್ನೆಯಲ್ಲಿ ನೀವು ಎಕ್ಸಾಸ್ಟ್ ಮಾಡ್ಬೇಕು ಅಂತ ಅದೇ ಹೇಳಿದ್ದೀನಿ ನಾನು. ಅವ್ನ ಇನ್ಫಾರ್ಮೇಶನ್ ಅನ್ನ ಕಂಪ್ಲೀಟ್ ಎಕ್ಸಾಸ್ಟ್ ಮಾಡಿ ಆಮೇಲೆ ನೀವು ವಿಚಾರಕ್ಕೆ ತರಬೇಕು ಕನ್ಕ್ಲೂಷನ್ ಅಲ್ಲಿ. ಅಲ್ಲಿವರೆಗೂ ಅದ್ ಮಾಡಕ್ ಬರೋದಿಲ್ಲ. ಇಲ್ದಿರ ಯಾರೋ ಲೋಕಲ್ ಪೊಲೀಸ್ಗೆ ಹೇಳ್ಬಿಡ್ತಿದ್ರು, ನೋಡ್ರಿ ಅವ್ನ ಏನೇನು ಹೇಳ್ತಾನೆ ತಗಸಿ ನೋಡಿ ಅದೇನ್ ಚೆಕ್ ಮಾಡಿದ್ದು ಹೇಳ್ಬಿಡ್ತಿದ್ರು. ಯಾಕೆ ಈ ಲೆವೆಲ್ ವರ್ಗು ಮಾಡಿದ್ದಾರೆ? ಈ ಲೆವೆಲ್ ವರ್ಗು DG, IG, ಒಬ್ರು DIG ಮತ್ತು SP ಮತ್ತೊಂದು ಆ ಲೆವೆಲ್ ಅಲ್ಲಿ ಮಾಡಿದಾರೆ ಅಂದ್ರೆ ಅದಕ್ಕೆ ಏನೋ ಒಂದು ವಿಚಾರ ಅದ್ರಲ್ಲಿ ಇದೆ ಅನ್ನೋ ತರದಲ್ಲಿ ಅವ್ರು ಹೊರಟಿರೋದು. ಅದಕ್ಕೋಸ್ಕರ ಅವ್ರು ಮಾಡ್ಲೇಬೇಕಾಗುತ್ತೆ ಇಲ್ಲಿ. ಫೈನ್. ನಾನು ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತಣಿಗೆ ಸರ್, ನಿಮಗಿತ್ತು ಪ್ರಶ್ನೆ ಇಲ್ಲಿ. ಈಗ ತೀರಾ ಮೊನ್ನೆ ಒಂದು ಮುಂಬೈನ ಸರಣಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಒಂದು ಕೇಸಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ನಾವು ಇಂಥವ್ರನ್ನ ಖುಲಾಸೆ ಮಾಡ್ತಾ ಇದ್ದೀವಿ ಅಂತ ತೀರ್ಪು ಬಂದ್ಬಿಡ್ತು ಸರ್. ಸರಣಿ ಸ್ಫೋಟಗಳಾಯಿತು, ಸಾಕಷ್ಟು ಜನ ಸತ್ತಿದ್ರಲ್ಲಿ. ಬಟ್ ಕೋರ್ಟ್ಗೆ ಅಲ್ಟಿಮೇಟ್ಲಿ ಬೇಕಾಗೋದು ಸಾಕ್ಷ್ಯಗಳು, ಸಾಕ್ಷಿಗಳು ಬೇಕು ಅಂತ. ಸೊ ಇಂಥ ವಿಚಾರದಲ್ಲಿ ಈಗ ಈ ಸಾಕ್ಷಿಗಳು ಅನ್ನೋದು ಬಂದಾಗ, ಈ ಒಂದು ಗುಂಡಿಯ ಒಳಗಡೆ ನಾನು ಗುಂಡಿ ತೋಡಿ ಹೆಣ್ಣುಗಳನ್ನು ಹೂತಿದ್ದೀನಿ ಅಂತ ಬಂದಾಗ ಪ್ರಬಲ ಸಾಕ್ಷಿ ಅನ್ನೋದು ಯಾವುದಾಗಬಹುದು ಸರ್ ಇಂಥ ಕೇಸ್ಗಳಲ್ಲಿ ಅಂತ? ಇದು ಮೇನ್ಲಿ ದಿಸ್ ಇಸ್ ಪ್ಯೂರ್ಲಿ ಬೇಸ್ಡ್ ಆನ್ ಫಾರೆನ್ಸಿಕ್ ಎವಿಡೆನ್ಸ್. ಓಕೆ, ಫಾರೆನ್ಸಿಕ್ ಎವಿಡೆನ್ಸ್ ಅಂತಂದ್ರೆ ಈಗ ಡೆಡ್ ಬಾಡಿ ಸಿಗೋದಾಗ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಇನ್ನಿತರ ಸಾಕ್ಷ್ಯ ಸಿಗೋದಾಗ್ಲಿ ಏನಿದೆ ಅದು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತದೆ. ಒಂದು ಉದಾಹರಣೆ ಹೇಳ್ತೀನಿ ತಮಗೆ. ಈ ರಾಜೀವ್ ಗಾಂಧಿ ಹತ್ಯೆ ಏನಾಯ್ತು ಬಾಂಬ್ ಸ್ಫೋಟ್ ನಲ್ಲಿ, ಅದು ಹ್ಯೂಮನ್ ಬಾಂಬ್ ಅದನ್ನ ಸ್ಫೋಟಿಸಿದ್ರು, ಅದರಲ್ಲಿ ಅವ್ರ ಹತ್ಯೆ ಆಯ್ತು. ಸಾಕಷ್ಟು ಜನ ಸತ್ತು ಹೋದ್ರು. ಅವರ ಡೆಡ್ ಬಾಡಿಯನ್ನು ಗುರುತಿಸೋದು ಬಹಳ ಕಷ್ಟ ಆಗಿತ್ತು ಅಲ್ಲಿ. ಅದೇ ರೀತಿ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮಾಡಿನೇ ಅದರಿಂದ ಶವವನ್ನು ಪಡೆದುಕೊಳ್ಳಾಯ್ತು, ಇದು ಇವ್ರಿಗೆ ಸಂಬಂಧಪಟ್ಟದ್ದು ಅಂತ ಹೇಳಲಾಯ್ತು. ಇತ್ತೀಚೆಗೆ ಅಹಮದಾಬಾದ್ ನಲ್ಲಿ ಒಂದು ಫ್ಲೈಟ್ ಆಕ್ಸಿಡೆಂಟ್ ಆಯ್ತು, ಏರ್ ಇಂಡಿಯಾದ್ದು. ಅಲ್ಲೂ ಕೂಡ ಯಾವ ಶವ ಯಾರ್ದು ಅನ್ನೋದು ಅಥವಾ ಗುರ್ತಿಡಿಯೋದು ಸ್ವಲ್ಪ ಕಷ್ಟನೇ ಇತ್ತು. ಬಟ್ ಎಲ್ಲಾ ಎವಿಡೆನ್ಸ್ ಬಹಳ ಕಷ್ಟಕರವಾಗಿರೋದ್ರಿಂದ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಮೇಲೆ ಡಿಪೆಂಡ್ ಆಯ್ತು. ಹಾಗಾಗಿ ಮೋರ್ ದೆನ್ ಎನಿಥಿಂಗ್ ಎಲ್ಸ್, ವಾಟ್ ಈಸ್ ರಿಕ್ವೈರ್ಡ್ ಹಿಯರ್ ಇಸ್ ದ ಫಾರೆನ್ಸಿಕ್ ಎಕ್ಸಾಮಿನೇಷನ್ ಆರ್ ಫಾರೆನ್ಸಿಕ್ ಎಕ್ಸರ್ಟ್ಸ್, ಫಾರೆನ್ಸಿಕ್ ಮಟೀರಿಯಲ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಈ ಫಾರೆನ್ಸಿಕ್ ಲ್ಯಾಬೊರೇಟರಿ ಕಳಿಸೋದಕ್ಕೆ ಏನೇನ್ ಬೇಕೋ ಆ ಮಟೀರಿಯಲ್ ಮುಖ್ಯವಾಗಿ ಪಡೆದುಕೊಳ್ಳಾಗ್ತದೆ. ಅಂದ್ರೆ ಬೋನಸ್ ಸಿಕ್ಕರೆ ಮಾತ್ರ ಅಥವಾ ಅಸ್ಥಿ ಪಂಜರ ಸಿಕ್ಕರೆ ಮಾತ್ರ ಅದರಲ್ಲಿ ಸಾಕ್ಷ್ಯ ಸಿಕ್ತು ಅನ್ನೋದು ಏನಿದೆ ನಮ್ಮ ಕಲ್ಪನೆ, ಅದು ತಪ್ಪು. ಅದು ಒಂದು ಪ್ರಮುಖವಾದ ಅಂಶ, ಪ್ರಮುಖವಾದ ಒಂದು ಸಾಕ್ಷ್ಯ. ಅದೇ ಎಲ್ಲ ಅಂತ ಹೇಳೋದಕ್ಕಾಗುದಿಲ್ಲ. ಒಂದು ಕೇಸ್ ನಲ್ಲಿ ಏನಾಗುತ್ತೆ ಅಂತಂದ್ರೆ, ಇದು ಬೇರೆ ಕೇಸಿಗೆ ಉದಾಹರಣೆ ಕೊಡ್ತೇನೆ. ಸಾಕಷ್ಟು ಪ್ರಯತ್ನ ಮಾಡಿದ್ರು ಕೂಡ ಅಲ್ಲಿ ಡೆಡ್ ಬಾಡಿ ಸಿಗಲ್ಲ. ಆದ್ರೆ ಆ ಸ್ಯಾಂಡಲ್ ಅನ್ನೋದು ಸಿಗುತ್ತೆ. ಆ ಹೆಣ್ಮಗಳು ಒಂದು ಸ್ಯಾಂಡಲ್ ಹಾಕೊಂಡಿರ್ತಾಳೆ, ಆ ಸ್ಯಾಂಡಲ್ ಒಂದ್ ಕಡೆ ಸಿಗುತ್ತೆ. ಅದು ಹೆಚ್ಚು ಕಡಿಮೆ ಒಂದು 3-4 ತಿಂಗಳ ಹಿಂದೆ ಅದು ಕೊಲೆ ಆಗಿರೋದು ಅಥವಾ ಹೂತ್ ಹಾಕಿರೋದು ಅಂತ ಬಂದಾಗ ಆ ಸ್ಯಾಂಡಲ್ ಅದು ಫೈಬರ್ ಇದ್ದಿರೋದ್ರಿಂದ ಅದು ಡಿಕಾಂಪೋಸ್ ಆಗಿರೋಲ್ಲ. ಅದು ಹಂಗೆ ಪೀಸ್ ಉಳಿದಿರುತ್ತೆ. ಆ ಮಟೀರಿಯಲ್ ನ ಕಲೆಕ್ಟ್ ಮಾಡ್ಕೊಂಡು ಅದ್ರ ಮೇಲಿರುವಂತ ಸ್ವೆಟ್ ಆಗ್ಲಿ ಅಥವಾ ಬೆವರು ಅಂತ ನಾವೇನ್ ಹೇಳ್ತೇವೆ ಅವನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು DNA ಟೆಸ್ಟ್ ಮಾಡಿ ಆ ನಂತರ ಅದಕ್ಕೆ ಫಾರೆನ್ಸಿಕ್ ಎಲ್ಲ ಟೆಸ್ಟ್ ಮಾಡಿ ಅದು ಇವ್ರದೇ ಅಂತ ನಾವು ಗುರುತಿಡೋದಕ್ಕೆ ಆಯ್ತು. ಬಟ್ ಪ್ರಿಸಂಪ್ಷನ್ ಈಸ್ ಡೆಡ್ ಬಾಡಿ ಸಿಕ್ಕರೆ ಬಹಳ ಉತ್ತಮ. ಅದನ್ನ ಡೆಡ್ ಬಾಡಿಯನ್ನು ಕೂಡ ಸಿಗದೇ ಇದ್ದಾಗ ಇನ್ನಿತರ ಸಾಕ್ಷಿಗಳು ಸಿಕ್ಕಾಗ ಆ ಡೆಡ್ ಬಾಡಿಯನ್ನ ನಾಶ ಮಾಡಲಾಗಿದೆ ಅಂತ ಸಾಕ್ಷ್ಯ ನಾಶ ಅಂತ ನಾವೇನ್ ಹೇಳ್ತೀವಿ. ಈ ಮೊದಲು ಒಂದು ಕನ್ಸೆಪ್ಟ್ ಏನಿತ್ತು ಅಂತಂದ್ರೆ, ಡೆಡ್ ಬಾಡಿ ಸಿಗೋವರೆಗೆ ಮರ್ಡರ್ ಆಗಿದೆ ಅನ್ನೋದು ಪ್ರಿಸಂಪ್ಷನ್ ಒಪ್ಪಕ್ ಆಗ್ತಿರ್ಲಿಲ್ಲ. ಅಂದ್ರೆ ಅವ್ರು ಎಲ್ಲೋ ಜೀವ ಆಗಿದ್ದಾರೆ, ಏನೋ ಬೇರೆ ಕಡೆ ಇದ್ದಾರೆ ಅನ್ನೋ ತರ ಇರ್ತಿತ್ತು. ಬಟ್ ಈಗ ಆತರ ಇಲ್ಲ.
If there are any other forensic evidences available, it is more than sufficient to prove that the person has been killed, or the person is missing, or the person's excerpts are found or materials are found, which is tallying with his DNA. ಅನ್ನೋ ತರ ಇದ್ರೆ ಸಾಕು. ಸರ್, ಈಗ ಕಾನೂನಿನ ಕುತೂಹಲದಿಂದ ಒಂದು ವಿಷಯ ಕೇಳ್ತಾ ಇದ್ದೀನಿ ಸಂಕೇತ್ ಸರ್, ಕಾನೂನಿನ ಕುತೂಹಲದಿಂದ ಒಂದು ವಿಷಯ ಕೇಳ್ತಾ ಇದ್ದೀನಿ. ಈಗ ಕೆಲವು ಗುಂಡಿಗಳಲ್ಲಿ ಶವ ಸಿಕ್ಕಿಲ್ಲಪ್ಪ, ಈ ಮಣ್ಣು ಪರೀಕ್ಷೆಗೆ ನಾವು ಕೊಡೋಣ, ಕ್ಯಾಲ್ಶಿಯಂ ಅಂಶಗಳು ಸಿಗಬಹುದು ಅದರಲ್ಲಿ. ಅಂದರೆ ಕೆಲವರು ಹೇಳ್ತಾರೆ ಕೆಲವು ಮೂಳೆಗಳು ಮೇಣದಂತೆ ಕರಗಬಹುದು ಕಾಲಾನಂತರದಲ್ಲಿ ಅಂತ, ಕರಗುವಂಥ ಚಾನ್ಸಸ್ ಇದೆ, ಮಣ್ಣಲ್ಲ ಅಂಶಗಳು ಸಿಗಬೇಕು ಅಂತ. ಆಯ್ತಪ್ಪ, ನಾಳೆ ದಿನ ಆ ಕ್ಯಾಲ್ಶಿಯಂ ಅಂಶನೇ ಸಿಕ್ತು, ಮಣ್ಣಲ್ಲ ಅದೊಂದು ಸಿಕ್ಕಿದೆ ಅಂತ ಆದರೂ ಕೂಡ ಒಂದು ಡೆಡ್ ಬಾಡಿ ಅದರ ಒಂದು ಕ್ಯಾಲ್ಶಿಯಂ ಅಂಶ ಸಿಕ್ತು ಅಂತ ಮಾತ್ರಕ್ಕೆ ಇಂಥವನೇ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ಇದೇ ಥರ ಸಾವಾಗಿದೆ, ಇಲ್ಲಿ ಅತ್ಯಾಚಾರ ಆಗಿದೆ, ಕುತ್ತಿಗೆ ಎಸಿಗೆ ಸಾಯಿಸ್ಬಿಟ್ಟಿದ್ದಾರೆ, ಅವ್ರನ್ನ ಕೊಡಲಿಲಿ ಹೊಡೆದಿದ್ದಾರೆ ಅಥವಾ ಬೆಂಕಿ ಹಚ್ಚಿ ಸಾಯಿಸ್ಬಿಟ್ಟಿದ್ದಾರೆ, ಇದನ್ನು ನಾವು ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯನಾ ಸರ್? ನೋಡಿ, ಒಬ್ಬರು ಮನುಷ್ಯನಿಂದ ಮನುಷ್ಯನಿಗೆ ಸಾಕಷ್ಟು ವ್ಯತ್ಯಾಸಗಳು ಇರ್ತವೆ. ಬೋನ್ ಕಾಂಪೋಸಿಷನ್ ದಲ್ಲೂ ಕೂಡ ಸಾಕಷ್ಟು ವ್ಯತ್ಯಾಸ ಇರ್ತದೆ. ಕೆಲವೊಬ್ರು ಸಾಫ್ಟ್ ಬೋನ್ ಅಂತ ಇದ್ದಾಗ ಅದು ಕರಗ್ತವೆ, ಕಾಲಾನಂತರದಲ್ಲಿ ಕರಗ್ತವೆ. ಅದು ಸಾಕಷ್ಟು ಉದಾಹರಣೆಗಳು ಇದಾವೆ. ಅಥವಾ ಕೆಲವೊಂದ್ ಕಡೆ ಏನಾಗಿರುತ್ತೆ, ಕೆಲವೊಂದು ಪೀಸ್ಗಳನ್ನ ಒಂದೊಂದು ಪೀಸ್ಗಳು ಒಂದೊಂದ್ ಕಡೆ ಇರ್ತವೆ, ಒಂದೇ ಕಡೆ ಸಿಗ್ಲಿಕ್ಕಿಲ್ಲ. ಅಂದ್ರೆ ಡೆಡ್ ಬಾಡಿ ಕಂಪ್ಲೀಟ್ ಒಂದೇ ಕಡೆ ಹಾಕಿದ್ರು ಒಂದೇ ಕಡೆ ಸಿಗುತ್ತೆ. ಕೆಲವೊಂದ್ ಕಡೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಪೀಸ್ ಹಾಕಿದ್ರು ಅಂದ್ರೆ ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ಈ ಬರೀ ಒಂದು ಡೆಡ್ ಬಾಡಿ ಸಿಕ್ಕಿದೆ ಅನ್ನೋ ಮಾತ್ರಕ್ಕೆ ಇದು ಕೊಲೆ ಆಗಿದೆ ಅನ್ನೋದಾಗ್ಲಿ, ಸಿಕ್ಕಿಲ್ಲ ಅನ್ನೋ ಮಾತ್ರಕ್ಕೆ ಯಾವುದೇ ಕೊಲೆ ಆಗಿಲ್ಲ ಅಥವಾ ಅಲ್ಲಿ ಹಣ ಸಿಕ್ಕಿಲ್ಲ ಅನ್ನೋ ಮಾತ್ರಕ್ಕೆ ಏನು ಅದು ಹೇಳೋ ಅವನ ಹೇಳಿಕೆ ಅದು ಬಾಲಿಶವಾದ ಹೇಳಿಕೆ, ಅದರಲ್ಲಿ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳೋದಾಗ್ಲಿ, ಈ ಹಂತದಲ್ಲೇ ನಿರ್ಧಾರ ತೆಗೆದುಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇದು ಸುದೀರ್ಘವಾದ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಆಗ್ಬೇಕಾಗಿರುವಂತ ಕೇಸು, ಬಹಳ ಸೆನ್ಸಿಟಿವ್ ಕೇಸು. ಹಾಗಾಗಿ ಮೊದಲನೇ ಹಂತದಲ್ಲೇ ನಾವು ಮೊದಲನೇ ತುತ್ತಿನಲ್ಲೇ ನಾವು ಕಲ್ಲು ಕಡದ್ವಿ, ಇದರಲ್ಲಿ ಏನೂ ಇಲ್ಲ ಅಂತ ನಾವು ಭಾವಿಸೋದಾಗ್ಲಿ, ಅಥವಾ ಎಲ್ಲಾನು ಪ್ರೂವ್ ಆಗೋಯ್ತು, ಯಾರು ಏನು ಅಂತರ ಘಟನೆಗಳೇ ಆಗಿಲ್ಲ ಅನ್ನೋದಾಗ್ಲಿ, ಅಥವಾ ಇವರು ಹೇಳಿದ್ದೆಲ್ಲ ಹೇಳಿಕೆಗಳು ಸುಳ್ಳು ಅನ್ನೋದಾಗ್ಲಿ, ಅಥವಾ ಫೊರೆನ್ಸಿಕ್ ಎಕ್ಸಾಮಿನೇಷನ್ ಸರಿಯಾಗಿ ನಡೆದಿಲ್ಲ ಅನ್ನೋದಾಗ್ಲಿ, ಇವೆಲ್ಲ ನನ್ನ ಅನಿಸಿಕೆ ಪ್ರಕಾರ ಅದು ಬಾಲಿಶವಾದ ಹೇಳಿಕೆ ಅಂತ ನನಗೆ. ಬಹಳ ದೊಡ್ಡ ಸುದೀರ್ಘ ಪ್ರೊಸೆಸ್ ಇದು, ಸುದೀರ್ಘ ಪ್ರೊಸೆಸ್. ಈಗ ಇನ್ನು ಮೊದಲ ಪುಟ್ಟ ಹೆಜ್ಜೆ ಇಡ್ತಾ ಇದ್ದಾರೆ, ಇನ್ನು ಬಹಳ ದೊಡ್ಡ ಹೆಜ್ಜೆ ಬಾಕಿ ಇದೆ. ಲೋಕೇಶ್ವರ್ ಸರ್, ಈಗ ಇಂಥ ತನಿಖೆಗಳ ವಿಚಾರದಲ್ಲಿ 5 ಗುಂಡಿಗಳನ್ನು ಅಗೆಯಲಾಗಿದೆ ಅಂತ ಬಂದಾಗ, ಈಗ ನೋಡಿ ಸರ್, ನಾವು ಯಾವಾಗಲೂ ಒಂದು ಮಾತಾಡ್ತಿರ್ತೀವಿ ನಾವು, ನಿಮ್ದೇನಾದ್ರೂ ಐಡೆಂಟಿ ಕಾರ್ಡ್ ಕಳೆದು ಹೋಯ್ತಾ, ಮೊಬೈಲ್ ಕಳೆದು ಹೋಯ್ತಾ, ನಿಮ್ಮದು ಏನೋ ಒಂದು ಡ್ರೈವಿಂಗ್ ಲೈಸೆನ್ಸ್ ಕಳೆದು ಹೋಯ್ತಾ, ನಿಮ್ಮದು ಆಧಾರ್ ಕಾರ್ಡ್ ಕಳೆದು ಹೋಯ್ತಾ, ಮೊದಲು ಪೊಲೀಸ್ ಠಾಣೆಗೆ ಹೋಗಿ ಒಂದು ಕಂಪ್ಲೇಂಟನ್ನು ಕೊಡಿ ಅಂತ, ಫಸ್ಟ್ ಒಂದು ಕಂಪ್ಲೇಂಟ್ ಆಗಬೇಕು ಅಂತ. ಅದು ಯಾವಾಗಲೂ ಅವಾಗಿಂದ ಒಂದು ಜನಜನಿತವಾಗಿರ್ತಕ್ಕಂಥ ಮಾತೇನು ಅಂದರೆ, ಯಾರನ್ನಾದರೂ ಸಾಯಿಸ್ಬಿಟ್ಟು ಅಲ್ಲಿ ಹೋಗಿ ನಿನ್ನ ಐಡೆಂಟಿ ಕಾರ್ಡ್ ಇಟ್ಬಿಟ್ಟು ನಿನ್ನ ಮೇಲೆ ಬರುತ್ಕಣೋ, ನಿಮ್ಮ ಮೇಲೆ ಬಂದ್ಬಿಡುತ್ಕಣೋ ಅಂತ ಹೇಳ್ತಾರಲ್ಲ, ಅದೊಂದು ದಾಖಲೆ ಅದು. ನಾನು ಅವತ್ತೇ ನನ್ನ ಗಾಡಿ ಕಳೆದು ಹೋಯಿತು, ನನ್ನ 2 ವೀಲರ್ ಯಾರೋ ಕದ್ದುಬಿಟ್ರು, ನಂದು ಕಾರ್ ಕದ್ದುಬಿಟ್ರು, ಇಮ್ಮಿಡಿಯೇಟಾಗಿ ಕಂಪ್ಲೇಂಟ್ ಮಾಡೋಂಥ. ಪೊಲೀಸರೆಲ್ಲ ಹುಡುಕೊಂಡ್ಬಂದು ನಮ್ಮ ಮನೆ ಮುಂದೆ ಇಟ್ಬಿಡ್ತಾರೆ ಅಂತಲ್ಲ, ಅದು ಕಾನೂನು ಪ್ರಕಾರ ಮಾಡಬೇಕಾಗಿರ್ತಕ್ಕಂಥ ಕ್ರಮ ಅಂಥೇಳಿ. ಅದು ಲಕ್ಷ್ಮಿ ಅನ್ನೋರು ಕಳ್ಕೊಂಡಿದ್ದಾರೋ, ಇನ್ನೊಬ್ಬ ವ್ಯಕ್ತಿ ಕಳ್ಕೊಂಡಿದ್ದಾರೋ, ಇಂಥ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಇದೀಗ ಅವ್ರು ಯಾವತ್ತೇ ಕಳ್ಕೊಂಡಿರಲಿ, ಇಂಥ ವ್ಯಕ್ತಿ ಕಡೆಯವರು ಯಾರಾದರೂ ದೂರು ಕೊಟ್ಟಿದ್ರಾ, ಈ ಥರದ ಐಡೆಂಟಿ ಕಾರ್ಡ್ ಕಳೆದು ಹೋಯಿತು. ಪ್ಯಾನ್ ಕಾರ್ಡ್ ಕಳ್ಕೊಳ್ಳೋದು ಅಷ್ಟು ಈಸಿ ಕೆಲಸ ಅಲ್ಲ ಸರ್. ಒಂದು ಪ್ಯಾನ್ ಕಾರ್ಡ್ ಕಳೆದು ಹೋಗಿ ನಾನು ಡೂಪ್ಲಿಕೇಟ್ ಮಾಡಿಸ್ಕೊಂಡ್ಬಿಡ್ತೀನಿ, ಇನ್ನೊಂದು ನಾಳೆ ದಿನ ವ್ಯವಹಾರಕ್ಕೆ ಬೇಕೇ ಬೇಕಲ್ಲ, ಮನುಷ್ಯ ಬದುಕಿದ್ರೆ ನನಗೆ ಆ ಪ್ಯಾನ್ ಕಾರ್ಡ್ ಬೇಕು ಅಂತ ಒಂದು ಅರ್ಜಿ ಹಾಕಿರಬೇಕು, ಅಪ್ಲೈ ಮಾಡಿರ್ಬೇಕು. ಅದಕ್ಕೆ ಈ ಭಾಗದ ತನಿಖೆ ಆಗುತ್ತಾ ಸರ್? ಈಗ ನಾನು ಹೇಳೋದಲ್ಲ, ಅವಾಗ್ಲೇ ಹೇಳಿದೆ ನಿಮ್ಗೆ, ಈಗ ಏನ್ ಸಿಕ್ಕಿರೋ ಪ್ಯಾನ್ ಕಾರ್ಡ್ದು ಅದು ಮ್ಯಾಟರ್ ಆಫ್ ಅವರ್ ಅಥವಾ ಒಂದು ದಿವಸದ ಮ್ಯಾಟರ್, ಅದು ತಿಳ್ಕೊಳ್ಳೋದೆಲ್ಲ ವಿಚಾರ ಆಗುತ್ತದು. ಅದು ಏನಾದ್ರೂ ಅದರಲ್ಲಿ ಆ ತರದ ಆ ಪ್ಯಾನ್ ಕಾರ್ಡ್ ಒಂದಂತ ವ್ಯಕ್ತಿ ಮಿಸ್ ಆಗಿದ್ದು, ಅವನ್ ಬಗ್ಗೆ ಕಂಪ್ಲೇಂಟ್ ಏನಾರು ಆಗಿದ್ದು, ಅವನ್ ಎಲ್ ಮಿಸ್ ಆದ ಅನ್ನೋದು ವಿಚಾರ ಏನಾದ್ರು FIR ಗಳಲ್ಲಿ ಬಂದು ವಿಚಾರ ಆಗಿದ್ರೆ, ಅದಕ್ಕೆ ಇದು ಒಂದು ಸ್ವಲ್ಪ ಸಪೋರ್ಟಿವ್ ಆಗಿ ಅಲ್ಲಿ ಏನೋ ಬೇರೆ ನಡೆದಿರ್ಬೋದು ಅನ್ನೋದು ಚರ್ಚೆಗೆ ಬರುತ್ತೆ. ಅಲ್ಲಿವರೆಗೂ ಪ್ರೈಮಾ ಫೇಸಿ ಆ ತರದ್ ಕಾಣೋವರ್ಗುನು ಈ ವಿಚಾರದಲ್ಲಿ ಈಗಲೇ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಮೆಟೀರಿಯಲ್ ಸಿಕ್ಕಿದೆ, ಅದು ಮುಂದೆ ಒಂದ್ ಹಂತಕ್ಕೆ ತಲುಪೋವರೆಗೂ ಅದ್ರದ್ದು ಏನು ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅನ್ಲೆಸ್ ದೇರ್ ಇಸ್ ಎ ಬಾಡಿ ಅದು ಏನಾದ್ರೂ ಸಿಗಬೇಕಿದ್ರೆ, ಒಂದ್ ಬುಲ್ಡೆ ಸಿಕ್ತೋ, ಕಾಲಿನ ಸಿಕ್ತೋ, ಕೈ ಸಿಕ್ತೋ, ಯಾವ್ದಾದ್ರು ಒಂದು ಪಾರ್ಟ್ ಅನ್ನೋದಲ್ಲಿ ಕಂಡಿದ್ರೆ, ಯಾಕೆಂದ್ರೆ ನಾವು ಎಕ್ಸಿಮೇಷನ್ ಮಾಡೋದು ಮೆಟೀರಿಯಲ್ ಹುಡ್ಕಕ್ಕಲ್ಲ, ಬಾಡಿ ಹುಡ್ಕಕ್ಕೆ. ಬಾಡಿಯದ ಏನೂ ಸಿಕ್ಕಿಲ್ಲ, ಯಾವ್ದೋ ಬ್ಯಾಗ್ ಸಿಕ್ತು, ಒಂದು ಜಾಕೆಟ್ ಸಿಕ್ತು, ಒಂದು ಇದ್ ಸಿಕ್ತು, ಅದು ಅಲ್ಲಿ ಬರೋದಕ್ಕೆ ಬೇಕಾದಷ್ಟು ಕಾರಣಗಳು ಇರ್ತವೆ, ಅದನ್ನ ಆಮೇಲೆ ಚರ್ಚೆ ಮಾಡೋದಾಗುತ್ತೆ. ಆದ್ರೆ
ನೀವು ತೆಗ್ದಿದ್ದು ಗುಂಡಿ ಅದಕ್ಕೆ ಬಾಡಿ ಇದೆ ಅಂತ ಹೇಳಿದ್ದವನು. ಹ್ಮ್ ಅಥವಾ ಅವನು ಎಲ್ಲೂ ಹೇಳಿಲ್ಲ, ಅವನು ಗಂಡು ಹೆಣ ಇಲ್ಲಿ ಉಣಿದೀನಿ ಹೆಣ್ಣು ಹೆಣ ಉಣಿದೀನಿ ಅಂತ ಏನ್ ಹೇಳಿಲ್ಲ ಅವನು. ಹ್ಮ್ ಅನೇಕ ಗಂಡು ಅನೇಕ ಹೆಣ್ಣು ಉಣಿದೀನಿ ಅಂತ ಅವ್ನು ಹೇಳ್ಕೊಂಡ್ ಬಂದವನಷ್ಟೇ. ಹ್ಮ್ ಎಲ್ಲಿ ಯಾವ್ದು ಉಣಿದಾನೆ ಅಂತ ಅವ್ನು ಎಲ್ಲೂ ಹೇಳಿಲ್ಲ. ಓಕೆ. ಅದು ಒಂದ್ ಪಾಯಿಂಟ್ ಇದೆ ಅಲ್ಲಿ. ಹ್ಮ್ ಎರಡನೇದು, ನೀವು ಬಾಡಿನೇ ಸಿಕ್ಲಿಲ್ಲ ಅಂದಾಗ ಮೆಟೀರಿಯಲ್ಸ್ ವೆರಿಫಿಕೇಶನ್ ಏನು ಕಾರ್ಡ್ದು ಇನ್ನೊಂದೇನಿದೆ ಹ್ಮ್ ಅದು ಮಾಡ್ತಾರೆ. ಒಂದ್ ಸಮಯ ಆ ಕಾರ್ಡ್ ಹೊಂದಿದ ವ್ಯಕ್ತಿ ಏನಾರ ಮಿಸ್ ಆಗಿದ್ ಮಾಹಿತಿ ಏನಾರ ಬಂದ್ರೆ ಹ್ಮ್ ಅವಾಗ ಕಂಪ್ಲೇಂಟ್ ಎಲ್ಲಾರು ಆಗಿತ್ತಾ ಅವ್ರ ವ್ಯಕ್ತಿ ಅಡ್ರೆಸ್ಸಿನ ಕಡೆ ಅನ್ನೋದು ಮತ್ತೆ ಚರ್ಚೆ ಆಗುತ್ತೆ. ಹ್ಮ್ ಈಗ ಆಲ್ರೆಡಿ ಸುಮಾರು 20 ವರ್ಷದ ಒಳಗಡೆ ಹ್ಮ್ ಆ ಭಾಗದ ಸುತ್ತ ಭಾಗದಲ್ಲಿ ಮಿಸ್ ಆಗಿರೋ ಕಂಪ್ಲೇಂಟ್ಸ್ಗಳು ಅಥವಾ ಅನ್ಐಡೆಂಟಿಫೈಡ್ ಇದು ಅದು UDR ಫೈಲ್ಸ್ ಈ ತರದ್ದೆಲ್ಲದ್ರದ್ದು ಈಗ ಆಲ್ರೆಡಿ ಮಾಹಿತಿ ಕಲೆಕ್ಟ್ ಮಾಡಿದ್ದಾರೆ. ಹ್ಮ್ ಆಲ್ರೆಡಿ 20 ವರ್ಷದ್ದು ಏನ್ ಹೇಳಿದಾರೆ, 20 ವರ್ಷದ್ದು ಸುತ್ತಮುತ್ತ ಏರಿಯಾ ಪೊಲೀಸ್ ಸ್ಟೇಷನ್ಗಳ್ದೆಲ್ಲದು ತಗೊಂಡಿದ್ದಾರೆ. ಓಕೆ. ಕಂಪ್ಲೇಂಟ್ ಆಗಿದ್ಯಾ ಏನಾಗಿದ್ಯಾ ಅನ್ನೋದೆಲ್ಲದನ್ನು. ಹ್ಮ್ ಹ್ಮ್ ಮತ್ತೆ ಮರ್ಡರ್ ಆಗಿದ್ರು ತಗೊಂಡಿದ್ದಾರೆ. ಹ್ಮ್ ಅನ್ಐಡೆಂಟಿಫೈಡ್ ಕೆಲವು ಡೆಡ್ ಬಾಡೀಸ್ ಗಳು ಇದಾಗಿದ್ದಾವೆ, ಅದ್ರ ಬಗ್ಗೆನೂ ತಗೊಂಡಿದ್ದಾರೆ. ಹ್ಮ್ ಈ ತರದ್ದೆಲ್ಲ ಆಲ್ರೆಡಿ ರೆಕಾರ್ಡ್ ಅಲ್ಲಿ ಇದೆ. ಹ್ಮ್ ಅದನ್ನ ಚೆಕ್ ಮಾಡ್ತಾರೆ. ಓಕೆ. ಅದ್ರೊಳಗೆ ಏನಾದ್ರು ಯಾವ್ದಾದ್ರು ಟ್ಯಾಲಿ ಆಗೋಂತ ವಿಚಾರ ಬಂದ್ರೆ ಮುಂದೆ ಸ್ಟೆಪ್ ಅಲ್ಲಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗುತ್ತೆ. ಅದು ಓಕೆ. ಅವ್ನು ಯಾಕೆ ಬಂದ ಏರಿಯಾಗೆ, ಅಲ್ಲಿ ಬರೋಕೆ ಯಾರ ಜೊತೆ ಬಂದವನು, ಬಂದವ್ರು ಯಾರ್ಯಾರು ಬಂದಿದ್ರು, ಅದೆಲ್ಲ ಎನ್ಕ್ವೈರಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಓಕೆ. ಅವ್ನ್ ಯಾಕೆ ಅವನ್ನ ಸಾಯಿಸಕ್ ಇಲ್ಲಿ ಕರ್ಕೊಂಬಂದ್ರು ಅನ್ನೋದು ವಿಚಾರ ಬರುತ್ತೆ. ಮೋಟಿವ್ ಏನಿದೆ ಇಲ್ಲಿ ಕರ್ಕೊಂಬಂದ್ ಅವ್ನು ಸಾಯಿಸೋದಕ್ಕೆ. ಆಮೇಲೆ ಇವನ್ಗೂ ವಹಿಸೋದು ಏನಿದೆ, ಇವನ್ಗೂ ಅವ್ರಿಗೆ ಏನ್ ಲಿಂಕು, ಹೆಣ ಇವನ್ ಕೈಲಿ ಯಾಕೆ ಉಣ್ಸಿದ್ರು, ಇದೆಲ್ಲ ಅದು ಮುಂದೆ ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ. ಈ ಸ್ಟೇಜ್ ಅಲ್ಲಿ ನಾನು ಹೇಳೋದು, ಆಸ್ ಪರ್ ದಿ ಕಾನೂನಲ್ಲಿ ಹೇಳೋದು, ಅಲ್ಲಿ ಬಾಡಿ ಕಾಣ್ಬೇಕು, ಬಾಡಿಗೆ ಸಂಬಂಧಪಟ್ಟಂತ ವಿಚಾರಗಳು ಬರ್ಬೇಕು. ಇನ್ನ ಅಲ್ಲಿವರೆಗೂ ಇದು ಕ್ವಶನ್ ಆಗುತ್ತೆ. ಮತ್ತೆ ಈಗ 13-15 ತೆಗಿದಾಗ ಪ್ರೈಮಾ ಫೇಸಿ ಎಲ್ಲೂ ಸಿಕ್ಕಲ್ಲ ಅಂದ ಮೇಲೆ, ಅಂದ್ರೆ ಎಲ್ಲೂ ಬಾಡಿ ಸಿಕ್ಲೇ ಇಲ್ಲ ಅಂದಾಗ ಆಮೇಲೆ ಅವನ್ನ ಮತ್ತೆ ಇಂಟ್ರಾಗೇಷನ್ ಮಾಡ್ಬೇಕಾಗತ್ತ. ಅವನು ಹೇಳಿದ್ದು ಸತ್ಯನಾ ಸುಳ್ಳ ಅಂತ ಮತ್ತೆ ಅವನ್ನ ಸೀರಿಯಸ್ ಆಗಿ ಇಂಟ್ರಾಗೇಷನ್ ಮಾಡ್ಬೇಕಾಗತ್ತೆ. ಅವನ ನಾರ್ಕೋ ಅನಾಲಿಸಿಸ್ಗೋ ಬ್ರೈನ್ ಮ್ಯಾಪಿಂಗಿಗೋ ಅವ್ನ ಹಾಕ್ಲೇಬೇಕಾಗುತ್ತೆ. ಹಾಕಿ ಅಲ್ಲಿ ಅವನು ಸತ್ಯಾಸತ್ಯತೆ ಮತ್ತೆ ಲೀಗಲ್ ಆಗಿ ಸೈಂಟಿಫಿಕ್ ಆಗಿ ನಾವು ಕ್ವಶನ್ ಮಾಡ್ಬೇಕಾಗುತ್ತೆ. ಫೈನ್. ಅಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಸಂಕೇತ್ ಸರ್, ಈಗ ಈ ವ್ಯಕ್ತಿ ಸುಮಾರು 9 ತಿಂಗಳು 10 ತಿಂಗಳ ಹಿಂದೆನೇ ಕೆಲವು ವಕೀಲರ ಬಳಿಯಲ್ಲಿ ಅಡ್ಡಾಡ್ತಾ ಇದ್ದ, ಅವ್ರ ಆಫೀಸ್ಗೆ ಎಡತಾಗ್ತಾ ಇದ್ದ. ಇವನು ಅಲ್ಲಿ ಹೋಗಿ ಈ ಥರ ನಾನು ಹೂತಾಕ್ಬಿಟ್ಟಿದ್ದೀನಿ ಬನ್ನಿ, ನಾನು ತೋರಿಸ್ತೀನಿ ಬನ್ನಿ, ಕೇಸ್ ಮಾಡಬೇಕು ಬನ್ನಿ ಅಂತ ಕರಿತಾ ಇದ್ದ. ಯಾರೋ ಸೀರಿಯಸ್ ತಗೋತಾ ಇರಲಿಲ್ಲ. 1000 ಹೆಣ ಹೂತ್ಬಿಟ್ಟಿದ್ದೀನಿ, 500 ಹೆಣ ಹೂತ್ಬಿಟ್ಟಿದ್ದೀನಿ, 200 ಹೆಣ ಹೂತ್ಬಿಟ್ಟಿದ್ದೀನಿ ಅಂದಾಗ ಸೀರಿಯಸ್ ತಗೊಳ್ಳಿಲ್ಲ. ಒಂದಿನ ತಂದು ಒಂದು ಪ್ರಮುಖವಾಗಿರ್ತಕ್ಕಂಥ ಸಾಕ್ಷಿ ಟೇಬಲ್ ಮೇಲೆ ಇಟ್ಟ ಮೇಲೇ ಕೆಲವು ವಕೀಲರಿಗೆ ಇದರ ಗಂಭೀರತೆ ಅರ್ಥ ಆಯಿತು ಅಂತ ಭಾಗ 1. ಭಾಗ 2, ತೀರಾ ಅವನು ಪೊಲೀಸ್ ಠಾಣೆಗೇ ಪೊಲೀಸರ ಸಮಕ್ಷಮದಲ್ಲೇ ಹೋಗ್ಬಿಟ್ಟು ಒಂದು ತಲೆಬುರುಡೆನ 1-2 ಮೂಳೆನ ಇಟ್ಬಿಟ್ಟ ಅಲ್ಲಿ. ಆಗಲೇ ಇದೊಂಥರ ಕೇಸ್ಗೆ ಒಂದು ರೀತಿಯಲ್ಲಿ ಇನ್ನೊಂದು ತಿರುವು ಸಿಕ್ಕಿದ್ದು ಅಂತ ಕೆಲವರು ಹೇಳ್ತಾರಲ್ವ. ನನ್ನ ಪಾಯಿಂಟ್ ಇಲ್ಲಿ, ಈ ಥರದೊಂದು ತಲೆಬುರುಡೆ ತಂದೆ, ನಾನು ಮೂಳೆ ತಂದೆ ಅಂದರೆ ಅದೆಲ್ಲಿ ತಂದು ತೋರಿಸಪ್ಪ ನಡಿಯಪ್ಪ ನೀನು ಅಂಥೇಳಿ ಮೊದಲು ಅದೇ ಜಾಗವನ್ನು ನೀವು ಪರಿಶೀಲನೆ ಮಾಡಬೇಕಲ್ವಾ, ಪರಿಶೋಧನೆ ಮಾಡಬೇಕಲ್ವ. ಅದ್ಯಾರು ಬಾಡಿ ಹೇಳಯ್ಯ, ಯಾರು ತಂದೆ ನೀನು ಅಂತ ಅದನ್ನು ಕೇಳಬೇಕಲ್ವಾ. ಅದು ನಮ್ಮಲ್ಲಿ ಆಗಿದೆಯಾ ಅಂತ. ನೋಡಿ, ಪೊಲೀಸರು ಅವನ ಹೇಳಿಕೆ ಪಡೆದುಕೊಂಡು ಏನ್ ತನಿಖೆ ಆರಂಭಿಸಿದ್ದಾರೆ, ಅವರು ಪೊಲೀಸರಿಗೆ ಕೊಟ್ಟಿರುವಂತ ಬಾಡಿ ಅಥವಾ ತಲೆಬುರುಡೆ ಅಂತ ಏನ್ ಹೇಳ್ತೀವಿ, ಅಥವಾ ಬಾಡಿ ಕಂಪೋನೆಂಟ್ ಅಂತ ನಾವ್ ಏನ್ ಹೇಳ್ತೀವಿ, ತನಿಖೆ ಪ್ರಾರಂಭವಾಗುವುದು ಅಲ್ಲಿಂದ. ಮೊದಲಿಗೆ ಇದಕ್ಕೆ ಸಂಬಂಧಪಟ್ಟಂತ ಮಿಕ್ಕಿದ ಬಾಡಿ ಎಲ್ಲಿದೆ ಅಂತ ಕೇಳ್ತಾರ. ಮೊದಲೇ ತನಿಖೆ ಅಲ್ಲಿಂದ ಶುರು ಆಗೋದು. ಈ ಬಾಡಿ ಎಲ್ಲಿಂದ ತಂದೆ, ಯಾವ ಜಾಗದಿಂದ, ಯಾವಾಗ ಅದನ್ನ ಬಾಡಿಯಿಂದ ಇದನ್ನ ತಲೆಯನ್ನ ಬೇರ್ಪಡಿಸಿದೆ, ಬುರುಡೆಯನ್ನ ಬೇರ್ಪಡಿಸಿದೆ, ಯಾವ ರೀತಿ ಬೇರ್ಪಡಿಸಿದೆ, ಒಂದು ಅವತ್ತಿನ ದಿನಾನೇ ಇವನು ಬೇರ್ಪಡಿಸಿ ಸಪರೇಟ್ ಮಾಡಿ ಇಟ್ಕೊಂಡಿದ್ನ, ಅಥವಾ ಇತ್ತೀಚೆಗೆ ಪೊಲೀಸರಿಗೆ ಕೊಡೋದಕ್ಕಾಗ್ಲಿ, ಅಥವಾ ಕೋರ್ಟ್ಗೆ ಹಾಜರು ಮಾಡೋದಕ್ಕಾಗ್ಲಿ, ಅಥವಾ ವಕೀಲರಿಗೆ ಕೊಡೋದಕ್ಕಾಗ್ಲಿ ಅದನ್ನು ಹೂತಿರುವಂತ ಬಾಡಿನ ಮತ್ತೆ ತೆಗೆದು ಅದರಲ್ಲಿ ಇದನ್ನ ಬುರುಡೆಯನ್ನು ಸಪರೇಟ್ ಮಾಡ್ಕೊಂಡು ಬಂದ. ಇವು ಎಲ್ಲಾ ವಿಚಾರಗಳಿಗೆ ಮಾಹಿತಿ ಕೊಡ್ಬೇಕಾಗ್ತದೆ. ಅವ್ನು ಬುರುಡೆ ಅಂತ ತಗೊಂಡ್ಬಿಟ್ರೆ ಅವ್ನು ಹೇಳ್ತಾ ಇರೋದೆಲ್ಲ ಸತ್ಯ ಅನ್ನೋದಾಗ್ಲಿ, ಬುರುಡೆನೆ ಬಿಟ್ಟಿದ್ದಾನೆ ಅನ್ನೋದಾಗ್ಲಿ ಅದು ನಾವ್ ಹೇಳೋದು ಕಷ್ಟ ಆಗತ್ತೆ. ಅದಕ್ಕೆ ಏನು ಕೊಟ್ಟಿದ್ದಾನೆ, ಬಾಡಿ ಆಗ್ಲಿ ಅಥವಾ ಬುರುಡೆ ಆಗ್ಲಿ ಅಥವಾ ಬೋನ್ಗಳಾಗ್ಲಿ ಏನಾದ್ರು ಕೊಟ್ಟಿದ್ದಾನೆ ಅಂತ ಹೇಳ್ತಿರಲ್ಲ, ಅಲ್ಲಿಂದನೇ ಮೊದಲು ಪ್ರಮುಖ ತನಿಖೆ ಶುರು ಆಗ್ಬೇಕಾಗತ್ತೆ. ಈಗ ಬಹುಶಃ ನನಗನ್ಸಿದ ಮಟ್ಟಿಗೆ ಅವರು ಪ್ರಾರಂಭ ಮಾಡ್ತಾ ಇರೋ ತನಿಖೆ
ಆ ಬುರುಡೆ ಏನು ಕೊಟ್ಟಿದಾರಲ್ಲ ಅದಕ್ಕೆ ಸಂಬಂಧಿತ ಶವದಿಂದನೇ ಅದು ತನಿಖೆ ಪ್ರಾರಂಭ ಆಗಿರ್ತದೆ ಅಂತ ನನ್ನ ಒಂದು ಪ್ರಮುಖವಾದ ನಂಬಿಕೆ ಅಥವಾ ಪ್ರಬಲ ನಂಬಿಕೆ ಅಂತ ಹೇಳ್ಬೋದು. ಬಟ್ ಏನು ಅಂತಂದ್ರೆ ಈ ಹಂತದಲ್ಲಿ ಮಾಧ್ಯಮದಲ್ಲಿ ಬಂದಿರೋ ಪ್ರಕಾರ ಯಾವುದೇ ಶವ ಆಗ್ಲಿ ಅಥವಾ ಅಂಗಾಂಶಗಳದ ಮೂಳೆಗಳಾಗ್ಲಿ ಯಾವ್ದು ಸಿಕ್ಕಿಲ್ಲ ಅಂತ ಹೇಳ್ಬೇಕಾದಾಗ ಆ ಬುರುಡೆ ಅಂತ ಏನ್ ತಂದಿದ್ದಾನ ಆ ಬುರುಡೆ ಬಗ್ಗೆನೂ ಕೂಡ ಸಂಶಯ ಹುಟ್ಟುವಂತ ಪರಿಸ್ಥಿತಿ ಬರ್ತದೆ. ಮತ್ತು ಅದ್ರ ಬಗ್ಗೆ ಇನ್ನೂ ಕೂಲಂಕುಷವಾಗಿ ಹೇಳಿಕೆಯನ್ನು ಪಡಿತಾರೆ, ಮಾಹಿತಿಯನ್ನು ಪಡಿತಾರೆ. ಅದರ ಬಗ್ಗೆ ಕೂಡ ಒಂದು ಸುದೀರ್ಘವಾದ ತನಿಖೆನೂ ಕೂಡ ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಫೈನ್. ಈಗ ಲೋಕೇಶ್ವರ್ ಸರ್, ಈಗ ಕ್ರೈಮ್ ಹಿಸ್ಟ್ರಿಗಳಲ್ಲಿ ನಾವು ಚೆಕ್ ಮಾಡಿಕೊಂಡಾಗ ಈ ಥರ ಎಲ್ಲೋ 5 ಜನ ಕೊಲೆ ಮಾಡಿದ್ರು, 10 ಜನ ಕೊಲೆ ಮಾಡಿದ್ರು, ಒಂದು 20 ಜನ ಹೋತು ಬಿಟ್ಟಿದ್ರು, ಇಂಥ ಪ್ರಶ್ನೆ ಇದೆಯಲ್ಲ ಸರ್. ಕೆಲವು ಸಾಮೂಹಿಕ ಸಮಾಧಿಗಳು ಏನೋ ಒಂದು ವಿಚಾರಗಳಿರಲಿ, ಇಂಥ ವಿಚಾರದಲ್ಲಿ ಆ ಸಮಾಧಿಯನ್ನು ನಾವು ತೆಗೆದಾಗ ಅಲ್ಲಿದ್ದಂಥ ಅಸ್ಥಿಪಂಜರವನ್ನು ನೋಡಿ ಪರೀಕ್ಷೆಗೆ ಒಳಪಡಿಸಿ ಕೊಲೆಗಾರನ ನಾವು ಶಿಕ್ಷೆಗೆ ಒಳಪಡಿಸಿದ್ವಿ. ಇದೆಯಾ ಸರ್ ನಮ್ಮಲ್ಲಿ ಆ ಥರದ ಉದಾಹರಣೆಗಳೇನಾದರೂ ಇದೆಯಾ? ಇವನೇ ಕೊಲೆ ಮಾಡಿದ್ದ ಅದನ್ನು? ಓಕೆ, ಆಗಿದೆ. ಮ್ಯಾಟರ್ ಆಫ್ ಟೈಮು ಅದು ಇಂಪಾರ್ಟೆಂಟ್. ಓಕೆ, ಈ ವಾರ 10 ದಿವಸದಲ್ಲೇ ಮರ್ಡರ್ ಮಾಡಿ ಉಣಿರ್ತಾರೆ ಅಂತ ತಗೊಳ್ಳಿ, ಅವಾಗೆಲ್ಲ ನಿಮ್ಗೆ ಈಸಿ ಎವಿಡೆನ್ಸಸ್ ಸಿಗ್ತವೆ. ತಿಂಗಳಾನ್ಗಟ್ಲೆ ಆಗಿರುತ್ತೆ. ಅಲ್ಲಿ ಕೆಲವು ಡೀಪ್ ಆಗಿ ಹೋಗಿ ತಗೊಳೋಂತ ಎವಿಡೆನ್ಸ್ ಸಿಗ್ತವೆ. ವರ್ಷ ಗಟ್ಲೆ ಆಗೋಗಿರುತ್ತೆ. ಅಲ್ಲಿ ಕೆಲವು ನಾಶ ಆಗಿರ್ತವೆ, ಉಳಿಕೆದ್ರಲ್ಲಿ ತಗೊಳೋಂತ ಅವಕಾಶ ಇರುತ್ತೆ. ಆತರ ಅದ್ರ ಏಜ್ ಏನಿದೆ ಅದ್ರ ಮೇಲೂ ನಮ್ಗೆ ಒಳ್ಳೊಳ್ಳೆ ಎವಿಡೆನ್ಸ್ ಸಿಗೋ ಅವಕಾಶ ಜಾಸ್ತಿ ಇರುತ್ತೆ. ಅದು ಒಂದು ವಿಚಾರ. ಮತ್ತೆ ಈಗ ನಾವು ಒಂದು ಗೌರಿಬಿದನೂರ್ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾಗ ಗಂಡ ಹೆಂಡತಿ ಕಾಣೆ ಆಗಿದ್ದಾಳೆ ಅಂತ ಕಂಪ್ಲೇಂಟ್ ಕೊಡ್ತಾನೆ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ. ಅದಾಗಿದ ಸ್ವಲ್ಪ ದಿವಸಕ್ಕೆ ಒಂದು ಲೆಟರ್ ಬರುತ್ತೆ ನಮ್ಗೆ, ಈ ತರ ಅವನು ಹೆಂಡತಿನ ಅವನೇ ಸಾಯಿಸಿ ಉಣ್ಬಿಟ್ಟವನೇ, ಅವನು ಸರಿಯಾಗಿ ವಿಚಾರ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಅಂತ ಒಂದು ಅನಾನಿಮಸ್ ಲೆಟರ್ ಬಂತು. ನಾವು ಅವಾಗ ಈ ಕಂಪ್ಲೇಂಟ್ ನ ಸೀರಿಯಸ್ ತಗೊಂಡು ಅವನು ಇಂಟ್ರಾಗೇಟ್ ಮಾಡ್ಲಾಗಿ ಕೊನೆ ಕನ್ಫೆಸ್ ಮಾಡ್ಕೊಂಡ ಕರ್ಕೊಂಡು ಹೋದ. ನದಿಯ ನೀರು ಅಲ್ಲಿ ಪಿನಾಕಿನ ನದಿ ಹರಿಯುತ್ತೆ. ಆ ನದಿಯ ನಿಂತೋಗಿತ್ತು, ಮಳೆಗಾಲ ಎಲ್ಲ ನಿಂತೋಗಿತ್ತು. ಆ ಟೈಮಲ್ಲಿ ನದಿ ಪಕ್ಕದ ಒಳಗನೆ ಮರಳಲ್ಲಿ ಸುಮಾರು ಒಂದು 5 ಅಡಿ ಒಳಗಡೆ ಆಗುದು ಅಲ್ಲಿ ಮುಚ್ಚಿಬಿಟ್ಟಿದ್ದ. ನಾವು 5 ತಿಂಗಳು ಆದ್ಮೇಲೆ ಇವ್ನ ಕ್ವಶನ್ ಮಾಡಿ ಅಲ್ಲಿ ತೆಗೆದಾಗ ಆ ಬಾಡಿ ಹಾಗೆ ಇತ್ತು. ಯಾಕೆಂದ್ರೆ ತಂಪು ವಾತಾವರಣ, ಮರಳು ಪ್ರಿಸರ್ವ್ ಆಗಿದ್ದಾಗೆ ಅದು ಕೆಳಗಡೆ ನೀರು ಇದು ತಂಪಿನ ವಾತಾವರಣ ಇರುತ್ತಲ್ಲ, ಹಂಗಾಗಿ ಬಾಡಿ ಕೊಳತೆ ಇರ್ಲಿಲ್ಲ, ಹಾಗೆ ಇತ್ತದು. 6 ತಿಂಗಳಾದ್ರೂ ಒಂಥರ ಐಸ್ ಇದ್ರಲ್ಲಿ ಇದ್ದಂಗೆ ಇತ್ತು ಅದು. ಸೊ ಆಮೇಲೆ ಅವ್ರಿಗೆ ಅದು ಇಂಜುರೀಸ್ ಅದೆಲ್ಲ ನೋಡಿದವನು ಕತ್ತು ಇಸ್ಗಿ ಸಾಯಿಸಿದ್ದ. ಅದು ಅದ್ರ ಮೇಲೆ ಒಳಗಡೆ ಇಲ್ಲಿ ಕತ್ತಿನ ಹತ್ರ ಒಳಭಾಗದಲ್ಲಿ ಬ್ಲಡ್ ಕ್ಲಾಟ್ ಆಗಿದ್ದು ಎಲ್ಲದು ಪೋಸ್ಟ್ ಮಾರ್ಟಮ್ ಅಲ್ಲಿ ಸಿಕ್ತು. ಅವನಿಗೆ ನಾವು ಇದು ಪ್ರಾಸಿಕ್ಯೂಟ್ ಮಾಡಿದ್ವು. ಈ ತರದವು ಅವರು ಅದ್ರ ಏಜು ಮತ್ತೆ ಸ್ಥಳ ಎಲ್ಲಿ ಉಣಿದಾರೆ ಅದ್ರ ಮೇಲೆ ಆಗುತ್ತೆ. ತಂಪಾಗಿರೋ ಜಾಗಗಳಲ್ಲಿ ಏನಾದ್ರು ಉಣಿದ್ರೆ ಅದು ಕೊಳೆಯೋದು ನಿಧಾನ ಆಗುತ್ತೆ. ಬೇರೆ ಡ್ರೈ ಏರಿಯಾದಲ್ಲಿ ಆದ್ರೆ ಬೇಗ ಕೊಳ್ತು ಬಿಡುತ್ತೆ. ಅವಾಗ ಸ್ವಲ್ಪ ಕೂದಲು ಉಳ್ಕೊಳ್ಳುತ್ತೆ. ಮತ್ತೆ ಮೂಳೆಗಳು ಪಾಯ್ಸನಸ್ ಆಗಿ ಏನಾದ್ರು ಅವ್ನು ಸತ್ತಿದ್ರೆ ಅವಾಗ ಪಾಯ್ಸನ್ ಅಂಶದ ಮೂಳೆ ಒಳಗೆ ಮತ್ತೆ ಬೇರೆ ಮಾಂಸದ ಒಳಗಿರೋಂಥದ್ದು ಏನಿರ್ತವೆ ದೇಹದ ಅವೆಲ್ಲ ಅಲ್ಲಿ ಸ್ಪ್ರೆಡ್ ಆಗಿರುತ್ತೆ ಮಣ್ಣೊಳಗಡೆ. ಆ ಮಣ್ಣು ಟೆಸ್ಟ್ ಮಾಡಿದಾಗ ನಮ್ಗಿಂತ ಪಾಯ್ಸನ್ ಇಂದಾನೆ ಸತ್ತ ಅಂತಾನು ರಿಪೋರ್ಟ್ ಸಿಗುತ್ತೆ. ಅದೆಲ್ಲ ಬೇಸಿಸ್ ಇಟ್ಕೊಂಡು ನಾವು ಪತ್ತೆ ಮಾಡಿದ್ವಿ ಕೇಸಸ್ಗಳು. ಓಕೆ, ಇನ್ನೊಂದು ಕಡೆ ಸರ್, ಇನ್ನೊಂದು ಕಡೆ ನಾನು ಸುಮ್ಮನೆ ಕೇಳ್ತೀನಿ ಒಂದು ಪ್ರಶ್ನೆನ. ಕೆಲವು ಕಡೆಯಲ್ಲಿ 10 ವರ್ಷ ಆಗಿರುತ್ತೆ ಮರ್ಡರ್ ಮಾಡಿ, 12 ವರ್ಷ ಆಗಿರುತ್ತೆ ಮರ್ಡರ್ ಮಾಡಿ, ಯಾವತ್ತೋ ಇನ್ಯಾರು ನನ್ನ ಹಿಡಿಯೋಕ್ಕಾಗಲ್ಲ, ನಾನು ಸಿಕ್ಕಾಕೊಂಡಿಲ್ಲ ಅಂಥೇಳಿ ಯಾವುದೋ ಬಾರಲ್ಲಿ ಕೂತ್ಕೊಂಡು ಯಾವುದೋ ಹೋಟೆಲಲ್ಲಿ ಕೂತ್ಕೊಂಡು ಒಬ್ಬ ಹೇಳ್ತಾ ಇರ್ತಾನೆ ಕಥೆ, ಇಂಥವನೇ ಸಾಯಿಸ್ಬಿಟ್ಟ ಕಣೋ, ಅವ್ನು ಸಿಕ್ಕಾಕೊಳ್ದೆ ಆರಾಮಾಗಿ ಓಡಾಡ್ತಾ ಇದ್ದಾನೆ ಅಂತ. ಇಂಥ ಸಂದರ್ಭದಲ್ಲಿ ಪೊಲೀಸರಿಗೆ ಅಲ್ಲಿ ಯಾರೋ ಪಕ್ಕದಲ್ಲಿದ್ದರೂ ಅಲರ್ಟ್ ಆಗಿ ಪೊಲೀಸರಿಗೊಂದು ಮಾಹಿತಿ ತಿಳಿಸ್ತಾರೆ, ಈ ಥರ ಏನೋ ಮಾತಾಡ್ತಾ ಇದ್ದಾನೆ ಸ್ವಾಮಿ ಇವನು, 12 ವರ್ಷದ ಯಾವುದೋ ಕೊಲೆ ಅಂತ, ಯಾರೋ ಇಂಥವ್ನು ಮಾಡಿಬಿಟ್ಟಿದ್ದಂತೆ ಅಂತ. ಆಗ ನೀವು ಆ ಮಾತಾಡ್ದವ್ನು ಬಂದು ಕರ್ಕೊಂಡು ಬಂದು ಕೂರಿಸ್ಕೊಂಡಾಗಲೂ ಕೂಡ ಇಂಥವ್ನು ಕೊಲೆ ಮಾಡ್ದ ಅಂತ ಹೇಳಿದ್ರೆ ಅವ್ನು ಕರ್ಕೊಂಬರ್ತೀರಾ? ಯಾರು ಕೊಲೆ ಮಾಡ್ದ ಆರೋಪ ಮಾಡಿರ್ತಾನಲ್ಲ ಅವ್ನು ಕರ್ಕೊಂಬರ್ತೀರಾ ನೀವು? ಅಥವಾ ಈ ಕೊಲೆ ಮಾಡ್ದ ನಿನಗೆ ಗೊತ್ತಂತಲ್ಲಪ್ಪ ನಡಿ ಗುಂಡಿ ತೋರಿಸು ನೀನು ಹೂತಿದ್ಯಾ, ಇದನ್ನ ಇವನನ್ನ ಎಂಕ್ವೈರಿ ಜಾಸ್ತಿ ಮಾಡ್ತೀರಾ ನೀವು ಅಂತ? ನೋಡಿ, ಯಾವುದೇ ಕಾಗ್ನಿಸಬಲ್ ಇನ್ಫಾರ್ಮೇಶನ್ಸ್ ಬಗ್ಗೆ ಅದು ಡ್ಯೂಟಿ ಆಫ್ ದಿ ಆಫೀಸರ್ ಟು ವೆರಿಫೈ ಅಂತ ಫಸ್ಟ್ ವೆರಿಫೈ ಮಾಡಿ ಅವನು ವ್ಯಕ್ತಿಯ
ನಡವಳಿಕೆ ಏನು, ಅವ್ನು ಹೇಳ್ತಾ ಇರೋನು ನಿಮ್ಗೆ ಯಾವ ಮಟ್ಟದಲ್ಲಿ ರಿಲಯಬಲ್, ಅವನು ಯಾಕೆ ಹೇಳ್ತಾ ಅವನೇ, ಇವನ್ಗೂ ಅವ್ನಿಗೆ ಏನಾದ್ರು ದ್ವೇಷ ಇದೆ, ಇದೆಲ್ಲದು ಫಸ್ಟ್ ವೆರಿಫೈ ಮಾಡ್ಕೋಬೇಕು. ಓಕೆ. ಅದೆಲ್ಲದು ಕ್ಲಿಯರ್ ಆಗಿ ಇವನಿಲ್ಲ ಜಿನೇನ್ ಆಗಿ ಹೇಳ್ತಾನೆ ಅಂತ ತಗೊಂಡ್ರು ಸರ್ಕಮ್ಸ್ಟೈಲ್ ಎವಿಡೆನ್ಸಸ್ ಬಗ್ಗೆ ಫಸ್ಟ್ ಕಲೆಕ್ಟ್ ಮಾಡ್ತೀವಿ ನಾವು. ಆ ವ್ಯಕ್ತಿ ಅವತ್ತು ಅಲ್ಲಿದ್ನ, ಅವತ್ತು ಅವ್ನು ಯಾರು ಸತ್ತವನ್ಗೂ ಅವ್ನಿಗೆ ಏನಾದ್ರು ದ್ವೇಷ ಇತ್ತಾ, ಅದು ಇನ್ನೇನಾರ ಸಮಸ್ಯೆ ಇತ್ತಾ, ಇದೆಲ್ಲದು ಫಸ್ಟ್ ವೆರಿಫೈ ಆಗುತ್ತೆ. ಅದೆಲ್ಲದು ನಮ್ಗೆ ಸಪೋರ್ಟಿವ್ ಆಗಿ ಬಂದಾಗ ಮಾತ್ರ ನಾವು ಯಾರನ್ನ ಇವನು ಆರೋಪಿತನಾಗಿ ಹೇಳಿರ್ತಾನೆ ಅಂತವನ್ನ ಕರ್ಕೊಂಬಂದು ಆವಾಗ ಅವನ್ನ ನಮಗೆ ಸಿಕ್ಕಿರೋ ಎವಿಡೆನ್ಸಸ್ನೆಲ್ಲ ಅವನ ಬಾಯಲ್ಲಿ ಅದನ್ನ ಕ್ರಾಸ್ ಕ್ವಶನ್ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಳಕ್ ಪ್ರಯತ್ನ ಮಾಡ್ತೀವಿ. ಅದು ಕನ್ಫರ್ಮ್ ಆದ್ಮೇಲೆನೆ ಅವನಿಗೆ ನಾವು ಎಲ್ಲಿ ಮೂಣಿದ್ಯಾ ಅಥವಾ ಎಲ್ಲಿ ಇಕ್ಕಿದ್ಯಾ, ಅದು ಸುಟ್ಟಾಗ್ದ, ಕರಗಿಸ್ಬಿಟ್ಟ, ನಿಧಿಗೆಸ್ದ, ಬಾವಿಗೆಸ್ದ, ಇದೆಲ್ಲ ಆಮೇಲೆ ಕೇಳೋದು. ಓಕೆ, ಫೈನ್ ಫೈನ್. ಸಂಕೇತ್ ಸರ್ ನನ್ನ ಪಾಯಿಂಟ್ ಇಲ್ಲಿ, ಈಗ ಒಬ್ಬ ವ್ಯಕ್ತಿ ಬಂದು ಈ ಥರ ಹೇಳ್ತಾ ಇದ್ದಾನೆ ಸರ್, ನೂರಾರು ಹೆಣ ಹಿಂಗೆ ಯಾರೋ ಸಾಯಿಸ್ಬಿಟ್ರು, ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ, ನಾನೇ ಹೂತ್ಬಿಟ್ಟೆ ಅಂತೆಲ್ಲ ಬಂದಾಗ ಈ ವ್ಯಕ್ತಿ ಹೇಳಿಕೆಯ ಜೆನ್ಯೂನಿಟಿ ಟೆಸ್ಟ್ ಆಗೋದು ಹೇಗೆ ಅಂತ? ಈಗ ಮೊದಲು ಅವನ ಹೇಳಿಕೆ ಅದರ ಆಧಾರವಾಗಿ ತನಿಖೆ ಪ್ರಿಲಿಮಿನರಿ ಎನ್ಕ್ವೈರಿ ಅಂತ ಏನಾಗ್ತದೆ, ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಆಗ್ಲಿ ಅವೆಲ್ಲ ನಡೀತಾ ಇದೆ ಅಲ್ಲ, ಇದು ಅವನು ಹೇಳಿದ ಪ್ರಕಾರ ಯಾವುದೂ ನಡೀತಾ ಇದ್ರೆ ಅಥವಾ ಯಾವ್ದು ಸತ್ಯಾಂಶಗಳಾಗ್ಲಿ ಅಥವಾ ಯಾವ್ದಾದ್ರು ಸಬೂತಗಳಾಗ್ಲಿ ಅಂದ್ರೆ ಅದಕ್ಕೆ ನೀವು ಸಾಕ್ಷ್ಯಗಳಾಗ್ಲಿ ಏನು ಸಿಗದೆ ಹೋದಲ್ಲಿ ಅವನ ಹೇಳಿಕೆ ಮತ್ತು ಅಲ್ಲಿ ನಡೀತಾ ಇರುವಂತದ್ದು ಅಥವಾ ವಸ್ತುಸ್ಥಿತಿಯಲ್ಲಿ ವ್ಯತಿರಿಕ್ತತೆ ಕಂಡು ಬಂದಲ್ಲಿ ಮತ್ತೊಮ್ಮೆ ಅವನಿಗೆ ಸುದೀರ್ಘವಾದ ತನಿಖೆಗೆ ಅಳವಡಿಸಲಾಗ್ತದೆ. ಅಂದ್ರೆ ಈ ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಮಾಡ್ಕೋಬಹುದು, ಅಥವಾ ಅವನ ಸುದೀರ್ಘ ವಿಚಾರಣೆಯನ್ನಾದ್ರೂ ಮಾಡ್ಬೋದು, ಅಥವಾ ಬೇರೆ ಬೇರೆ ಹಂತದಲ್ಲಿ ಅವನ ಸ್ಟೇಟ್ಮೆಂಟ್ ಗಳನ್ನ ಪಡೆದುಕೊಳ್ಳುವ. ಅಂದ್ರೆ ಒಬ್ಬೊಬ್ಬರ ಮುಂದೆ ಒಂದೊಂದ್ ತರ ಹೇಳ್ತಿರ್ತಾರೆ. ಒಂದೇ ವಿಚಾರವನ್ನ ಸತ್ಯ ಇದ್ದಾಗ ಯಾವಾಗಿದ್ದು ಒಂದೇ ತರ ಹೇಳ್ತಾರೆ, ಅದು ಅಕಸ್ಮಾತ್ ಅಸತ್ಯವಾಗಿದ್ರೆ ಒಬ್ಬೊಬ್ಬರ ಮುಂದೆ ಒಂದೊಂದ್ ತರ ಹೇಳ್ತಿರ್ತಾರೆ. ಹಾಗಾಗಿ ಪದೇ ಪದೇ ಅದನ್ನ ಕೇಳೋದಾಗ್ಲಿ, ಇದನ್ನೆಲ್ಲ ಮಾಡಿ ಅವನ ವಿಡಿಯೋ ರೆಕಾರ್ಡಿಂಗ್ ಎಲ್ಲ ವಿಡಿಯೋ ರೆಕಾರ್ಡಿಂಗ್ ಆಗ್ತಿರ್ತದೆ ಅವನ ಸ್ಟೇಟ್ಮೆಂಟ್ ಗಳಲ್ಲಿ. ಅದ್ರಲ್ಲಿ ಏನಾದ್ರೂ ವ್ಯತಿರಿಕ್ತತೆ ಕಂಡು ಬಂದಿದ್ಯಾ, ಅದು ಕಂಡು ಬಂದಿದ್ರೆ ಯಾವ ಹಂತದಲ್ಲಿ ವ್ಯತಿರಿಕ್ತತೆ ಕಂಡು ಬಂದಿದೆ, ಯಾವ ವಿಚಾರಕ್ಕೆ ಕಂಡು ಬಂದಿದೆ, ಏನೇನ್ ಅದ್ರಲ್ಲಿ ಅವನು ಬಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ, ಅಥವಾ ತನಿಖೆಯನ್ನೇ ದಿಕ್ ತಪ್ಪಿಸೋದಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ದಾನ, ಅಥವಾ ಏನಾದ್ರೂ ವಿಚಾರವನ್ನ ಸುಳ್ಳು ಹೇಳ್ತಾ ಇದ್ದಾನ ಅನ್ನೋದ್ರ ಬಗ್ಗೆ ನೀವು ಪದೇ ಪದೇ ತನಿಖೆಗೆ ಅಳವಡಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಈಗ ಅವನ ಹೇಳಿಕೆ ಈಗ ಎಲ್ಲವೂ ಸತ್ಯ ಅಂತಾನೆ ತಿಳ್ಕೊಂಡು ಮುಂದುವರಿತಾ ಇಲ್ಲ. ಅವನ ಹೇಳಿಕೆ ಮತ್ತು ಅಲ್ಲಿ ನಡೀತಾ ಇರುವಂತ ಅಥವಾ ತನಿಖೆಯಲ್ಲಿ ಆಗ್ತಾ ಇರುವಂತ ವಸ್ತುಸ್ಥಿತಿಗೆ ಹೊಂದಾಣಿಕೆ ಇದೆಯಾ ಇಲ್ಲ ಅನ್ನೋದು ಮೊದಲನೇ ಪರಿಶೀಲನೆ. ಮುಂದಿನ ಹಂತದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ಪರಿಶೀಲನೆ ಆಗುತ್ತೆ. ಬಟ್ ಈಗಲೇ ನಾನು ಹೇಳಿದ ಪ್ರಕಾರ ಎಲ್ಲವನ್ನು ಅವ್ನು ಹೇಳೋದು ಸತ್ಯ ಅಂತ ಆಗ್ಲಿ ಅಥವಾ ಅಸತ್ಯ ಅಂತ ಆಗ್ಲಿ ನಾವು ತೀರ್ಮಾನ ಮಾಡೋದು ತಪ್ಪಾಗ್ತದೆ. ಇಟ್ ಇಸ್ ಓನ್ಲಿ ಪ್ರಿಲಿಮಿನರಿ ಸ್ಟೇಜ್ ಅಂತ ನನ್ನ ಅಭಿಪ್ರಾಯ. ಫೈನ್. ಈಗ ಲೋಕೇಶ್ವರ್ ಸರ್, ಒಂದು ಫೈನಲ್ ಕ್ವಶನ್ ನಿಮಗೆ. ನೋಡಿ ಸರ್, ಈಗ ಯಾರೋ ಕೊಲೆ ಮಾಡಿಸಿರ್ತಾನೆ ಒಬ್ಬ ವ್ಯಕ್ತಿ, ಇನ್ಯಾರಿಗೋ ಹೂತು ಬಿಡು ಅಂತ ಹೇಳಿರ್ತಾನೆ. ಒಂದು ಟೀಮ್ ಇದು ಕೊಲೆ ಮಾಡಿಸ್ತವನ ಹೆಸರು ಹೇಳೋಕ್ಕೆ ಈ ಹೂತವನು ರೆಡಿ ಇದ್ದಾನೋ ರೆಡಿ ಇಲ್ವೋ ನಮಗೆ ಗೊತ್ತಿಲ್ಲ, ಅದು ಬೇಡ ಈಗ. ಸೊ ಅವನು ಬಂದು ಹೇಳ್ಬಿಡ್ತಾನೆ, ಸರ್ ನಂದು ಯಾವುದೋ ಹೆಣ ಹೂತುಬಿಟ್ಟೆ ಅಂತ. ಎಲ್ಲೋ ಹೂತುಬಿಟ್ಟೆ ಕಾಡಲ್ಲಿ, ಎಲ್ಲೋ ಎಸ್ತುಬಿಟ್ಟೆ, ಯಾವುದೋ ಘಾಟಲ್ಲಿ ನಾನು ಆ ಬಾಡಿನ ತೆಗೆದು ಅಲ್ಲಿ ಬಿಸಾಕಿಬಿಟ್ಟೆ ನಾನು, ಏನೋ ಒಂದು ಹೇಳ್ತಾನೆ ಸರ್, ಹೂತೆ ಅಂತಲೇ ಹೇಳ್ತಾನೆ ಅಂದಾಗ ನನಗೆ ಆ ಜಾಗ ಗೊತ್ತಾಗ್ತಿಲ್ಲ ಅಂದರೆ ಏನು ಮಾಡ್ತೀರಿ ನೀವು? ನೋಡಿ, ನೀವು ಅವನು ಅವಾಯ್ಡ್ ಮಾಡ್ಕೊಂಡು ಹೇಳ್ತಾ ಇದ್ದಾನೆ ಅನ್ನೋದು ಪ್ರಶ್ನೆ ಮೊದ್ಲಿರುತ್ತೆ. ನಾವು ಅವನ್ನ ಸಸ್ಪೆಕ್ಟ್ ಮಾಡ್ತೀವಿ, ಅವ್ನು ಬೇಕಂತಾನೆ ಆ ಜಾಗನ ಮುಚ್ಚಿಡ್ತಾ ಇದ್ದಾನೆ ಅಂತ ಪ್ರಶ್ನೆ ಆಗುತ್ತೆ. ಆವಾಗ ಅವನ್ನ ಡೀಪ್ ಆಗಿ ಅವನ್ನ ಇಂಟ್ರಾಗೇಟ್ ಮಾಡೇ ಮಾಡ್ತೀವಿ. ಅದು ಅವನ ಇಂಥ ಕಡೆ ಹಾಕಿದ್ದೀನಿ ಅಂತನಾದ್ರೂ ಅವ್ನು ತೋರಿಸ್ಬೇಕಾಗುತ್ತೆ. ಅವಾಗ ಆ ಏರಿಯಾದ ನನಗೆ ಒಂದ್ ಕೇಸ್ ಆಗಿತ್ತು. ಗೌರಿಬಿದ್ನೂರಲ್ಲಿ ಇದ್ದಾಗ್ಲೇನೆ ಒಬ್ಬ ಒಂದ್ ಕಡೆ ಹೆಣ ತೋರ್ಸಕ್ಕೆ ಹೋಗಿ 1.5 ಎಕರೆ ಆಗಿಸಿದ್ದ ನಮ್ ಕೈಲಿ. ಇಲ್ಲಿ ಸರ್ ಅಂತ 1.5 ಎಕರೆ ಆಗ್ತಿದ್ದ. ಯಾವ್ಯಾವ್ದೋ ಹೆಣಗಳು ಸಿಕ್ಕಿತ್ತು, ಮಕ್ಳದು ಎಲ್ಲ. ಇವನ್ ಹೇಳಿದ ವಯಸ್ಸಿನ ವ್ಯಕ್ತಿ ಸಿಕ್ಲೇ ಇಲ್ಲ ಕೊನೆಗೆ ನಮ್ಗೆ. ಅದು ಒಂದು UDR ಕೇಸ್, ಅದು ಮರ್ಡರ್ ಕೇಸ್ ಏನಲ್ಲ, ಒಬ್ಬ ಕುಡ್ದೆಲ್ಲ ಸತ್ತಿದ್ದ ಅಂತ ಹೇಳಿ ವಿಚಾರದಲ್ಲಿ ಆಗಿದ್ದದು. ಸೊ ನಮ್ಗೆ 1.5 ಎಕರೆ ಅಗದಿಸಿದ್ದಾರೆ ನಮ್ಗೆ ಅಲ್ಲಿ. ಸೊ ಆಗ್ಲಿಲ್ಲ, ಅದು ಏನು ಪತ್ತೆ ಆಗ್ಲೇ ಇಲ್ಲ, ಅದು ಅನ್ಡಿಟೆಕ್ಟೆಡ್ ಆಗಿ ಹೋಯ್ತದ್ದು. ನಾವು ಇವನು ಕುಡ್ಕಾನೆ, ಇವನು ನಾವ್ ಹೇಳಿದ್ದ ಆ ಸಂದರ್ಭಕ್ಕೆ ಇಲ್ಲಿ ತೋರಿಸ್ತೀನಿ ಅಂತ ಹೇಳಿದಾಗ ನಾವು ಇಲ್ಲ ಅಂತ ರೆಫ್ಯೂಸ್ ಮಾಡಕ್ ಆಗದಲ್ಲಿ ಹೋಗಿ ಎಲ್ಲ ಹುಡುಕ್ತಿದ್ವು. ಈ ತರದಲ್ಲಿ ನೀವ್ ಹೇಳ್ದಂಗೆ ಅವನು ತೋರ್ಸಕ್ ಆಗಲ್ಲ ಅನ್ನೋದಾದ್ರು ಅದ್ ಸುಳ್ಳಿರುತ್ತೆ. ಅವನ್ನ ಡೀಟೇಲ್ ಆಗಿ ಮತ್ತೆ ಇಂಟ್ರಾಗೇಟ್ ಆಗಿ ಆಗುತ್ತೆ. ಮಾಡೇ ಮಾಡ್ತೀವಿ, ಆ ಬಾಯಿ ಬಿಡಿಸ್ಕೊಂಡು ಅಲ್ಲಿ ಎಲ್ಲಿದೆ ಜಾಗದಲ್ಲಿ ಅಲ್ಲಿ ಹೋಗಿ ತೆಗಿಸ್ತೀವಿ ನಾವು.
ಥ್ಯಾಂಕ್ ಯು ಲೋಕೇಶ್ವರ್ ಸರ್, ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಂಕೇತ ಅಣಗಿ ಸರ್, ಸಾಕಷ್ಟು ಕರುಣಾತ್ಮಕ ವಿಷಯಗಳ ಬಗ್ಗೆ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್. ಇಂಥ ವಿಚಾರಗಳಲ್ಲಿ ಈಗ 5 ಗುಂಡಿ ತೋಡ್ದಾಗಲೂ ಕೂಡ ಏನೂ ಸಿಕ್ಕಿಲ್ಲ. ಕೆಲವು ಒಂದು ಪ್ಯಾನ್ ಕಾರ್ಡು, ಒಂದು ಡೆಬಿಟ್ ಕಾರ್ಡ್ ಬಿಟ್ಟರೆ ಒಂದು ಬ್ಲೌಸ್ ಪೀಸ್ ಅಲ್ಲಿ ಸಿಕ್ಕಿದೆ, ಅಲ್ಲಿ ಒಂದು ರವಿಕೆ ಅಲ್ಲಿ ಸಿಕ್ಕಿದೆ ಅಂತ ಹೇಳಿ. ಸೊ ಇದರ ಆಚೆಗೆ ತನಿಖೆ ಯಾವ ರೀತಿಯಲ್ಲಿ ಮುಂದುವರಿಯುತ್ತೆ ನೋಡೋಣ.